ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ನಾನಿವತ್ತು ನೆಕ್ಸ್ಟ್ ಚಾಪ್ಟರ್ ಅಂದರೆ ಚಾಪ್ಟರ್ ನಂಬರ್ 3 SSLCದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅನ್ನೋ ಹೊಸ ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ ಈ ಚಾಪ್ಟರ್ ಬಗ್ಗೆ. ಓಕೆ, ಹಾಗಿದ್ರೆ ತಡ ಮಾಡೋದು ಯಾಕೆ ಫ್ರೆಂಡ್ಸ್, ಡೈರೆಕ್ಟಾಗಿ ಚಾಪ್ಟರ್ಗೆ ಎಂಟರ್ ಆಗೋಣ. ಓಕೆ ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅನ್ನೋದ್ರ ಬಗ್ಗೆ ಗೊತ್ತೇ ಇದೆ. ಮೆಟಲ್ಸ್ ನಾನ್ ಮೆಟಲ್ಸ್ ಬಗ್ಗೆ ಕೇಳಿದ್ದೀರಾ. ಹಾಗೆ ಇದು ಯಾವ ಗ್ರೂಪ್ ಆಫ್ ಪೀರಿಯಡಿಕ್ ಟೇಬಲಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಪೀರಿಯಡಿಕ್ ಟೇಬಲ್ ಬಗ್ಗೆಯೂ ನಿಮ್ಗೆ ಐಡಿಯಾ ಇದೆ ಅಂತ ಅನ್ಕೋತೀನಿ. SPDF ಅಂತೇಳಿ ಪೀರಿಯಡಿಕ್ ಟೇಬಲ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದರಲ್ಲಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಏನು ಬರುತ್ತೆ, ನಿಮಗೆ ಮೆಟಲ್ಸ್ ಬರುತ್ತೆ. ಹಾಗೆ ಈ ನಾನ್ ಮೆಟಲ್ಸು ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರುತ್ತೆ. ಮತ್ತು ಅದೇ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಿಮಗೆ ಮೆಟಲಾಯ್ಡ್ಸ್ ಕೂಡ ಬರುತ್ತೆ. ಓಕೆ, ಅದೆಲ್ಲ ನೀವು ನೆಕ್ಸ್ಟ್ ಹೈಯರ್ ಸ್ಟಡೀಸಲ್ಲಿ ಅಥವಾ ನೆಕ್ಸ್ಟ್ ಚಾಪ್ಟರಲ್ಲಿ ನೀವು ಇದ್ರ ಬಗ್ಗೆ ಓದ್ತೀರಾ. ಹಾಗೆ ಇವಾಗ ಮೆಟಲ್ಸ್ ಬಗ್ಗೆ ಓದೋದಾದರೆ ನಾವು ಫಸ್ಟು ಅದರ ಫಿಸಿಕಲ್ ಪ್ರಾಪರ್ಟೀಸ್ನ ತಿಳ್ಕೊತಾ ಹೋಗೋಣ. ಮೆಟಲ್ಸ್ಗೆ ಎಕ್ಸಾಂಪಲ್ಸ್ ಹೇಳಿ ನೀವೇನಾದರೂ ಅಂತಂದರೆ ಈಸಿಯಾಗಿ ಹೇಳ್ತೀರಾ. ಐರನ್, ಕಾಪರ್, ಸಿಲ್ವರ್, ಗೋಲ್ಡ್ ಅಂತೆಲ್ಲ ನೀವು ಹೇಳ್ತೀರಾ. ಓಕೆ, ಐರನ್ನ ನಾವೆಲ್ಲೆಲ್ಲ ಯೂಸ್ ಮಾಡ್ತೀವಿ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತೀವಿ, ಮತ್ತು ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಹಾರ್ಡ್ ಇರ್ತಕ್ಕಂಥ ವಸ್ತುಗಳನ್ನ ಅಥವಾ ತುಂಬ ಬಾಳಿಕೆ ಬೇಕು ನಮಗೆ ವಸ್ತುಗಳು ಅನ್ನೋ ಕಡೆ ನಾವೆಲ್ಲ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದನೇ ನಮಗೆ ಗೊತ್ತಾಗುತ್ತೆ ಮೆಟಲ್ಸ್ ಯೂಶ್ವಲಿ ಏನಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಹಾಗೆ ಮೆಟಲ್ಸ್ ಆರ್ ಹ್ಯಾವಿಂಗ್ ಅ ಪ್ರಾಪರ್ಟಿ ಆಫ್ ಅ ಶೈನಿ ಇನ್ ನೇಚರ್. ಈ ಶೈನಿಂಗ್ ಪ್ರಾಪರ್ಟಿನ ಹೆಂಗೆ ಹೇಳ್ತೀವಿ? ಫಾರ್ ಎಕ್ಸಾಂಪಲ್, ನಾವೆಲ್ಲ ಗೋಲ್ಡ್ ಆರ್ನಮೆಂಟ್ಸ್ ಯೂಸ್ ಮಾಡ್ತೀವಿ, ಮತ್ತು ಸಿಲ್ವರ್ ಯೂಸ್ ಮಾಡ್ತೀವಿ. ಐರನ್ನು ಶೈನಿಂಗ್ ಇಲ್ಲ ಅಂತ ನಿಮಗೆ ಅನಿಸುತ್ತೆ, ಬಟ್ ಅದು ಯಾಕೆ ಆ ಥರ ಅನಿಸುತ್ತೆ ಅಂದರೆ ಐರನ್ ಆಕ್ಸಿಡೇಷನ್ ಆಗಿ ಅದ್ರ ಮೇಲೆ ಒಂದು ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ ಅಷ್ಟೇ. ಬಟ್ ಆ್ಯಕ್ಚುಲಿ ಐರನ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಪ್ರಾಪರ್ಟಿ ಆಫ್ ಅ ಶೈನಿ ಇನ್ ನೇಚರ್. ಆಲ್ ಮೆಟಲ್ಸ್ ಆರ್ ಇನ್ ಅ ಹಾರ್ಡ್ ಇನ್ ನೇಚರ್, ಮತ್ತು ಮೆಟಲ್ಸ್ ಆರ್ ಶೈನಿ ಇನ್ ನೇಚರ್. ಅಂದರೆ ದೇ ಆರ್ ಶೈನಿ, ದೇ ಅಪಿಯರ್ಸ್ ಆಸ್ ಅ ಶೈನಿ ಇನ್ ನೇಚರ್. ಓಕೆ, ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಮಾಲಿಯಬಿಲಿಟಿ. ಮಾಲಿಯಬಿಲಿಟಿ ಅಂತಂದರೆ ದಿಸ್ ಈಸ್ ಒನ್ ಆಫ್ ಅ ಬ್ಯೂಟಿಫುಲ್ ಪ್ರಾಪರ್ಟಿ ಆಫ್ ಎ ಮೆಟಲ್, ದಟ್ ಈಸ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಎ ಥಿನ್ ಶೀಟ್ಸ್. ಅಂದರೆ ಈ ಮೆಟಲ್ನ ನಾವು ಬೀಟ್ ಮಾಡ್ತಾ ಹೋದರೆ ಅದು ಒಂದು ಥಿನ್ ಶೀಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ ಫಾಯಿಲ್ಸ್ ಎಲ್ಲ ನೀವು ನೋಡಿದ್ದೀರಾ, ಬೇಕ್ರಿಲೆಲ್ಲ ನೋಡಿರ್ತೀರ. ಅಲ್ಯೂಮಿನಿಯಂ ವ್ರ್ಯಾಪರ್ಗಳ್ನ ಫುಡ್ಡನ್ನ ಏನು ಪ್ಯಾಕೆಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈ ಒಂದು ಅಲ್ಯೂಮಿನಿಯಂ ಮೆಟಲ್ಲು ಆದರೂ ಅಷ್ಟು ಥಿನ್ ಶೀಟಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಬಿಕಾಸ್ ಆಫ್ ದಿಸ್ ಮಾಲಿಯಬಲ್ ಪ್ರಾಪರ್ಟಿ. ಓಕೆ, ಆಲ್ ಮೆಟಲ್ಸ್ ಶೋ ದ ಪ್ರಾಪರ್ಟಿ ಆಫ್ ಮಾಲಿಯಬಿಲಿಟಿ. ಹಾಗೆ ಡಕ್ಟೈಲ್ ಇನ್ ನೇಚರ್. ಮೆಟಲ್ಸ್ ಆರ್ ಡಕ್ಟೈಲ್. ಡಕ್ಟೈಲ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಮೆಟಲ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಎ ಥಿನ್ ವಯರ್. ಅಂದರೆ ಥಿನ್ ವಯರ್ ಆಗಿ ನಾವು ಅದನ್ನು ಎಳಿಬೋದು, ಡ್ರಾ ಮಾಡ್ಬೋದು. ನಾವು ಅದನ್ನು ಅಪಾನ್ ಬೀಟಿಂಗ್ ನಾವು ಅದನ್ನು ಏನು ಮಾಡ್ಬೋದು, ಒಂದು ವಯರ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ನೆನಪಿರಲಿ, 1 ಗ್ರಾಮ್ ಆಫ್ ಗೋಲ್ಡಲ್ಲಿ ನಾವು 2 ಕಿಲೋಮೀಟರ್ ಆಗೋಷ್ಟು ಉದ್ದ ದಾರ, ತೆಳ್ಳನೆಯ ದಾರವಾಗಿ ನಾವೇನು ಮಾಡ್ಬೋದು, ಎಳಿಬೋದಂತೆ, ಕನ್ವರ್ಟ್ ಮಾಡ್ಬೋದಂತೆ. ಏನನ್ನು? ಗೋಲ್ಡನ್ನು. ಅದಕ್ಕೋಸ್ಕರನೇ ಗೋಲ್ಡ್ ಆರ್ನಮೆಂಟ್ಸ್ನ ನಾವೇನು ಮಾಡ್ತೀವಿ, ಯಾವ ಬೇಕೋ ಡಿಸೈನಿಂಗ್ ಮಾಡಬೇಕು ಅಂದರೆ ಫಸ್ಟ್ ಅದನ್ನು ವಯರಾಗಿ ಮಾಡ್ಕೊಂಡಿರ್ತೀವಿ ಗೋಲ್ಡನ್ನ. ಆಮೇಲೆ ನಮಗೆ ಯಾವ ಡಿಸೈನ್ ಬೇಕೋ, ಯಾವ್ಯಾವ ಥರ ಎಲ್ಲ ನೆಕ್ಲೆಸ್ ಫಾರ್ಮಿಗೆ ಬೇಕಾ, ಬ್ಯಾಂಗಲ್ ಫಾರ್ಮಿಗೆ ಬೇಕಾ, ಆ ಥರ ಎಲ್ಲ ಏನು ಮಾಡ್ತೀವಿ, ಅದನ್ನು ಕನ್ವರ್ಷನ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ನಿಮಗೆ ಇದು 3 ಪ್ರಾಪರ್ಟಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮೆಟಲ್ಸ್ ಆರ್ ಶೈನಿ ಇನ್ ನೇಚರ್, ದೇ ಆರ್ ಹಾರ್ಡ್, ಆ್ಯಂಡ್ ದೇ ಶೋ ದ ಪ್ರಾಪರ್ಟಿ ಆಫ್ ಮಾಲಿಯಬಿಲಿಟಿ, ಆ್ಯಂಡ್ ದೇ ಶೋ ದ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ. ಹಾಗೆ ಇನ್ನೊಂದು ಕಾನ್ಸೆಪ್ಟ್ ನೆನಪಿರಲಿ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ವಯರ್ ಎಲ್ಲ ನೀವು ನೋಡಿದ್ದೀರಾ. ಎಲೆಕ್ಟ್ರಿಕ್ ವಯರ್, ಪ್ಲಾಸ್ಟಿಕ್ ವಯರ್ ಏನು ನಿಮಗೆ ಕಾಣುತ್ತಲ್ಲ, ಪಾಲಿಮರ್ ವಯರ್, ಅದ್ರ ಒಳಗೆ ಏನಿರುತ್ತೆ, ಕಾಪರ್ ವಯರ್ ಇರುತ್ತೆ. ಕಾಪರ್ ಈಸ್ ಅ ಮೆಟಲ್. ಸೊ ಕಾಪರ್ ಏನು ಮಾಡುತ್ತೆ, ನಿಮಗೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೋ. ಯಾಕೆ ಅಂತಂದರೆ ಅದು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಆ ಕಾಪರ್ ವೈರಲ್ಲಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಲೈಟ್ ಆನ್ ಆಗುತ್ತೆ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಆಯಿತು. ಹೀಟ್ ಬಗ್ಗೆ ಹೇಳೋದಾದರೆ, ಫಾರ್ ಎಕ್ಸಾಂಪಲ್, ಅಡುಗೆ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ವೆಸಲ್ಸ್ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ವೆಸಲ್ಸ್, ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ಅಲ್ಲಿ ಹೀಟು ಟ್ರಾನ್ಸ್ಫರ್ ಆಗುತ್ತೆ, ಹೀಟ್ ಕಂಡಕ್ಟ್ ಆಗುತ್ತೆ. ಸೊ ದಟ್ ಫುಡ್ ಕುಕ್ ಆಗುತ್ತೆ. ಹೌದಲ್ವಾ? ಸೊ ದಟ್ ನಾವು ಹೇಳ್ಬೋದಾ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದಾ? ಎಸ್,
ಹೇಳ್ಬೋದು. ಅದೇ ಥರ ನೆನ್ಪಿಟ್ಕೊಳ್ಳಿ, ಈವನ್ ದೋ ಬರೀ ಕಾಪರ್ ಅಷ್ಟೇ ಅಲ್ಲ, ಕಾಪರಿಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ ಈಸ್ ಏನು ಮಾಡುತ್ತೆ ಅಂದರೆ ತುಂಬ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಆದರೆ ಕಾಸ್ಟ್ ಹೈ ಇರೋದ್ರಿಂದ, ಗೋಲ್ಡ್ ಕೂಡ ಅಷ್ಟೇ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅದರ ಕಾಸ್ಟ್ ಹೈ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಕಾಪರ್ ವೈರನ್ನು ಆ್ಯಸ್ ಎ ಎಲೆಕ್ಟ್ರಿಸಿಟಿ ಅಥವಾ ಕಂಡಕ್ಟಿಂಗ್ ಎಲೆಕ್ಟ್ರಿಕ್ ಪ್ರೋಸೆಸ್ಸಲ್ಲಿ ನಾವು ಕಾಪರ್ ವೈರನ್ನು ಯೂಸ್ ಮಾಡ್ತೀವಿ. ಓಕೆ. ಆ್ಯಂಡ್ ಮೆಟಲ್ಸ್ ಆರ್ ಹ್ಯಾವಿಂಗ್ ಅ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಮೆಟಲ್ಸಿಗೆ ಏನಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟು ತುಂಬ ಜಾಸ್ತಿ ಇರುತ್ತೆ. ದ ಹ್ಯಾವಿಂಗ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆ ಫ್ರೆಂಡ್ಸ್, ಇದಿಷ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು, ನೀವು ಇವನ್ನೆಲ್ಲ ನೆನ್ಪಿಟ್ಕೊಳ್ಳೇಬೇಕು. ಹಾಗೆ ಒಂದು ಸತಿ ನನ್ನ ವಿಡಿಯೋ ನೋಡಿ ನೀವು ಇವನ್ನೆಲ್ಲ ಕಲ್ತ್ಬಿಟ್ರೆ, ನೋಟ್ಸ್ ಮಾಡಿಟ್ಕೊಂಡ್ರೆ ಇನ್ನೂ ಬೆಟರ್. ತುಂಬ ಸಿಂಪಲಾಗಿ ನಾನು ನೋಟ್ಸ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ನೋಟ್ಸು. ಅದನ್ನು ನೀವು ಫಾಲೋ ಮಾಡೋದ್ರಿಂದ ಜಸ್ಟ್ 1 ಅವರಲ್ಲಿ ನೀವು ಒಂದು ಪಾಠನೇ ಮುಗಿಸ್ಬೋದು. ಆಮೇಲೆ ರಿವಿಷನ್ ಮಾಡ್ತಾ ಮಾಡ್ತಾ ಬರೀ 10 ಮಿನಿಟ್ಸಲ್ಲಿ ಬೈ ಸೀಯಿಂಗ್ ಅ ನೋಟ್ಸ್ ಓನ್ಲಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು ಈಸಿಯಾಗಿ. ಅಷ್ಟು ಚೆನ್ನಾಗಿದೆ ನೋಟ್ಸ್. ಓಕೆ, ಮೆಟಲ್ಸ್ದು ನಿಮಗೆ ಇಲ್ಲಿ 6 ಪ್ರಾಪರ್ಟೀಸ್ ಗೊತ್ತಾಯಿತು. ದೇ ಆರ್ ಶೈನಿ ಇನ್ ನೇಚರ್, ದೇ ಆರ್ ಹಾರ್ಡ್ ಆ್ಯಂಡ್ ದೇ ಶೋ ದ ಪ್ರಾಪರ್ಟಿ ಆಫ್ ಮಾಲಿಯಬಿಲಿಟಿ ಆ್ಯಂಡ್ ದೇ ಆರ್ ಡಕ್ಟೈಲ್ ಇನ್ ನೇಚರ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಗೊತ್ತಾಯಿತು. ಹಾಗೆ ಫ್ರೆಂಡ್ಸ್, ಯಾವುದೇ ಒಂದು ಪ್ರಾಪರ್ಟಿ ಇದೆ, ಯಾವುದೇ ಒಂದು ವಸ್ತು ಇದೆ, ಯಾವುದೋ ಒಂದು ಸಬ್ಸ್ಟೆನ್ಸ್, ಏನೋ ಒಂದು ನಾವು ಕೆಟಗರೈಸ್ ಮಾಡ್ತೀವಿ, ಇದು ಈ ಥರ ನೇಚರ್ ತೋರಿಸ್ತಾ ಇದೆಯಪ್ಪ, ಇದು ಈ ಥರ ನೇಚರ್ ತೋರಿಸ್ತಾ ಇದೆಯಪ್ಪ ಅಂದ್ರೂ ಸಹ ಅಲ್ಲಿ ಸಮ್ ಎಕ್ಸೆಪ್ಷನಲ್ ಕೇಸು ಇದ್ದೇ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಗೇಲಿಯಮ್ ಮತ್ತು ಸೀಸಿಯಮ್ ಇದೆಯಲ್ಲ, ಇವು ಸಹ ಮೆಟಲ್ಸೇ, ಬಟ್ ಅವಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ. ದೇ ಆರ್ ಪೊಸೆಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್. ಓಕೆ, ಹಾಗೆ ನಾನು ಹೇಳಿದೆ ಮೆಟಲ್ಸ್ ಆರ್ ಅ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದೆ. ಹಿಯರ್ ಸಿಲ್ವರ್ ಮತ್ತು ಕಾಪರ್ ಆರ್ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ದೆರ್ ಈಸ್ ಸಮ್ ಎಕ್ಸೆಪ್ಷನಲ್ ಕೇಸ್, ದಟ್ ಈಸ್ ಲೆಡ್, ಮರ್ಕ್ಯುರಿ. ಈ ಲೆಡ್ ಆ್ಯಂಡ್ ಮರ್ಕ್ಯುರಿ ಇದಾವಲ್ಲ, ಈವನ್ ದೋ ದೀಸ್ ಆರ್ ದ ಮೆಟಲ್ಸ್, they are poor conductors of heat and electricity. Okay, they are poor conductors of electricity. This is a exceptional case. ಹಾಗೆ ಫ್ರೆಂಡ್ಸ್, ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ನೆನಪಿರಲಿ, ನಾನು ಹೇಳಿದೆ ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್ ಅಂತ. ಹಾರ್ಡ್ ಈಸ್ ನಥಿಂಗ್ ಬಟ್ ದೇ ಆರ್ ಸಾಲಿಡ್ ಇನ್ ನೇಚರ್ ಅಂತ ಹೇಳಿದೆ. ಬಟ್ ದೇರ್ ಈಸ್ ಒನ್ ಎಕ್ಸೆಪ್ಷನಲ್ ಕೇಸ್, ದಟ್ ಈಸ್ ಅ ಮರ್ಕ್ಯುರಿ. ಈವನ್ ದೋ ಮರ್ಕ್ಯುರಿ ಈಸ್ ಎ ಮೆಟಲ್, ಇಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್. ಇದೆಂಥ ಸ್ಟೇಟಲ್ಲಿರುತ್ತೆ? ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಲಿಕ್ವಿಡ್ ಸ್ಟೇಟಲ್ಲಿ ಇದ್ದರೂ ಸಹ ಇದು ಮೆಟಲ್. ಓಕೆ, ಏಕೆಂದರೆ ಅದು ಎಲ್ಲ ಪ್ರಾಪರ್ಟೀಸನ್ನು, ಮೆಟಲ್ ಪ್ರಾಪರ್ಟೀಸ್ನ ಅದು ಶೋ ಮಾಡುತ್ತೆ, ಆದರೆ ಅದರ ನೇಚರ್ ಏನಾಗಿರುತ್ತೆ? ಲಿಕ್ವಿಡ್ ಆಗಿರುತ್ತೆ. ಬಿಕಾಸ್ ಆಫ್ ಇಟ್ಸ್ ಅ ಹೈ ಕೊಯಿಫಿಷಿಯಂಟ್ ವ್ಯಾಲ್ಯೂ, ಹೈ ಬಾಯ್ಲಿಂಗ್ ಪಾಯಿಂಟ್ ಇರೋದ್ರಿಂದ ನಾವು ಅದನ್ನು ಏನು ಮಾಡ್ತೀವಿ, ಟೆಂಪರೇಚರ್ ಮೆಷರ್ ಮಾಡಲಿಕ್ಕೆ ಮರ್ಕ್ಯುರಿನ ಯೂಸ್ ಮಾಡ್ತೀವಿ. ಥರ್ಮೋಮೀಟರ್ ನೋಡಿದ್ದೀರಲ್ವ? ಥರ್ಮೋಮೀಟ್ರನ್ನ ನಾವು ಮೇಯ್ನಾಗಿ ಅದರ ಕ್ಯಾರೆಕ್ಟರಿಸ್ಟಿಕ್ ಡಿಪೆಂಡ್ ಆಗಿರೋದೇ ಮರ್ಕ್ಯುರಿ ಮೇಲೆ. ಮರ್ಕ್ಯುರಿನೇ ಅಲ್ಲಿ ಏನು ಮಾಡುತ್ತೆ, ಟೆಂಪರೇಚರ್ ವೇರಿಯೇಷನ್, ಈ ಒಂದು ಸ್ಲೈಟ್ ವೇರಿಯೇಷನ್ ಇದ್ದರೂ ಸಹ ಸ್ಲೈಟ್ ವೇರಿಯೇಷನ್ ಇನ್ ಟೆಂಪರೇಚರ್ನ ಮರ್ಕ್ಯುರಿ ತೋರಿಸುತ್ತೆ. ಬಿಕಾಸ್ ಆಫ್ ಇಟ್ಸ್ ಹೈ ಎಕ್ಸ್ಪ್ಯಾನ್ಷನ್ ಆಫ್ ಕೋಯಿಫಿಷಿಯಂಟ್ ವ್ಯಾಲ್ಯೂ. ಓಕೆ ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಕೇಳ್ತಾನೆ, ಲಿಕ್ವಿಡ್ ಮೆಟಲ್ ಯಾವುದು, ವಿಚ್ ಈಸ್ ಅ ಲಿಕ್ವಿಡ್ ಮೆಟಲ್ ಅಂತೇಳಿ 4 ಆಪ್ಷನ್ ಕೊಡ್ತಾನೆ. ಗೇಲಿಯಮ್, ಸೀಸಿಯಮ್, ಲೆಡ್, ಮರ್ಕ್ಯುರಿ. ಯಾವುದನ್ನು ಚೂಸ್ ಮಾಡಬೇಕು? ಮರ್ಕ್ಯುರಿನ ಚೂಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಒನ್ಸ್ ಅಗೇನ್ ಹಾಗೆ ರಿಪೀಟ್ ಮಾಡಿಬಿಡ್ತೀನಿ. ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ಓದ್ತಾ ಇದ್ದೀರಾ. ಮೆಟಲ್ಸಲ್ಲಿ ನಿಮಗೆ ಈ 6 ಪ್ರಾಪರ್ಟೀಸ್ ಏನಿದೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಅ ಗೇಲಿಯಮ್ ಮತ್ತು ಸೀಸಿಯಮ್ ಮತ್ತು ಲೆಡ್, ಮರ್ಕ್ಯುರಿ, ದೀಸ್ ಆರ್ ದ ಎಕ್ಸೆಪ್ಷನಲ್ ಕೇಸ್. ಲಿಕ್ವಿಡ್ ಮೆಟಲ್ ಯಾವುದು ಅಂತಂದರೆ ದಟ್ ಈಸ್ ಮರ್ಕ್ಯುರಿ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಲಾಸ್ಟ್ 2 ಪ್ರಾಪರ್ಟೀಸ್ ಇದೆ. ಏನು ಈ 2 ಪ್ರಾಪರ್ಟೀಸು? ಮೆಟಲ್ಸ್ ಆರ್ ಸೊನೋರಸ್, ಅಂದರೆ ಮೆಟಲ್ಸ್ ಆರ್ ಪ್ರೊಡ್ಯೂಸಿಂಗ್ ಎ ಸೌಂಡ್. ಅಪಾನ್ ಹಿಟ್ಟಿಂಗ್ ಮೆಟಲ್ಸ್ ಪ್ರೊಡ್ಯೂಸ್ ಅ ಸೌಂಡ್. ಎಕ್ಸಾಂಪಲ್ ಹೇಳ್ತೀರಾ ನೀವೇ? ಯೋಚನೆ ಮಾಡಿ, ಎಕ್ಸಾಂಪಲ್ ಏನಿರ್ಬೋದು ಸೊನೋರಸ್ ಅಂತಂದರೆ? ದೇವಸ್ಥಾನದಲ್ಲಿ ನೀವೆಲ್ಲ ಗಂಟೆ ನೋಡಿರ್ತೀರ, ಸ್ಕೂಲಲ್ಲೂ ಸಹ ಗಂಟೆ, ಬೆಲ್ ನೋಡಿದ್ದೀರಲ್ವಾ? ಸೊ ನಾವು ಅದನ್ನು ಹಿಟ್ ಮಾಡಿದಾಗ ಇನ್ನೊಂದು ಮೆಟಲ್ನ ತೊಗೊಂಡು ಅದಕ್ಕೆ ನಾವು ಜೋರಾಗಿ ಹೊಡೆದಾಗ ಏನಾಗುತ್ತೆ? ಇಟ್ ಪ್ರೊಡ್ಯೂಸ್ ಅ ಸೌಂಡ್ ವೇವ್ಸ್. So metals possesses another physical property, that is they are sonorous, ಅಂದರೆ they produce sound. Metals also conduct electricity because electrons are free to move in metals. Okay, these are the physical properties of metals. Okay, come to the next point. Here I shown some pictures. See, cast iron ಹೀಗಿರುತ್ತೆ,
ರಫ್ ಐರನ್ ಮತ್ತು ಅಲ್ಯೂಮಿನಿಯಂ, ಬ್ರಾಸ್, ಜಿಂಕ್, ಕಾಪರ್. ಸಿ ಬೈ ಸೀಯಿಂಗ್ ದ ಇಮೇಜಸ್ ಓನ್ಲಿ ಯು ನೋ ದಟ್ ದೀಸ್ ಆರ್ ಶೈನಿ ಇನ್ ನೇಚರ್, ದೇ ಆರ್ ಹಾರ್ಡ್. ಓಕೆ, ಆಮೇಲೆ ಏನಿರುತ್ತೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಎಸ್ಪೆಷಲಿ ದಿಸ್ ಕಾಪರ್. ಓಕೆ, ಸಿ ಐರನ್, ಈ ಒಂದು ಇದು ಐರನ್ ಆಗಿದ್ರು ಸಹ ಇದು ಸ್ಟೀಲ್, ಇದು ಶೈನಿ ಇನ್ ನೇಚರ್ ಇದೆ. ಬ್ರಾಸ್, ಜಿಂಕ್. ಓಕೆ, these are the examples for metals. Tin, lead, titanium, alloy steel. Come to the next point, that is the properties of non-metals. Physical properties of non-metals. ನಾನು ಹೇಳಿದೆ ಇದು ಏನು ಮೆಟಲ್ಸ್ ಶೈನಿ ಇನ್ ನೇಚರ್ ಅಂದರೆ ದಟ್ ಈಸ್ ಲಸ್ಟರ್ಸ್, ದೇ ಆರ್ ಲಸ್ಟರ್ಸ್ ಇನ್ ನೇಚರ್. ಬಟ್ ನಾನ್ ಮೆಟಲ್ಸ್ ದೇ ಡು ನಾಟ್ ಶೋ ದ ಪ್ರಾಪರ್ಟಿ ಆಫ್ ಶೈನಿ. ದೇ ಡು ನಾಟ್ ಶೋ, ದೇ ಆರ್ ನಾನ್ ಲಸ್ಟ್ರಸ್, ಅವು ಹೊಳೆಯೋದಿಲ್ಲ ನಾನ್ ಮೆಟಲ್ಸ್. ಬಟ್ ಎಕ್ಸೆಪ್ಷನಲ್ ಕೇಸ್ ದಟ್ ಈಸ್ ಅಯೋಡಿನ್. ಈವನ್ ದೋ ಅಯೋಡಿನ್ ಈಸ್ ಎ ನಾನ್ ಮೆಟಲ್, ಇಟ್ ಈಸ್ ಅ ಶೈನಿ ಇನ್ ನೇಚರ್, ಮೀನ್ಸ್ ಅದು ಶೈನಿಂಗ್ ಪ್ರಾಪರ್ಟಿನ ತೋರಿಸುತ್ತೆ, ಸ್ವಲ್ಪ ಶೈನಿ ಇರುತ್ತೆ. ಓಕೆ, ದಟ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್. ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಮಾಲಿಯಬಲ್ ಅಲ್ಲ, ದೇ ಡು ನಾಟ್ ಶೋ ದ ಪ್ರಾಪರ್ಟಿ ಆಫ್ ಮಾಲಿಯಬಲ್ ಆ್ಯಂಡ್ ದೇ ಡು ನಾಟ್ ಶೋ ದ ಪ್ರಾಪರ್ಟಿ ಆಫ್ ಡಕ್ಟೈಲ್, ಬಟ್ ದೇ ಆರ್ ಬ್ರಿಟಲ್ ಇನ್ ನೇಚರ್. ಅಂದರೆ ನಾವು ಅದನ್ನು ಬ್ರೇಕ್ ಮಾಡಿದ್ರೆ ಅದೇನಾಗುತ್ತೆ, ಪುಡಿ ಪುಡಿಯಾಗಿ ಹೋಗುತ್ತೆ, ಸುಲಭವಾಗಿ ಏನಾಗುತ್ತೆ, ಅದು ಬ್ರೇಕ್ ಡೌನ್ ಆಗುತ್ತೆ. ನಾನ್ ಮೆಟಲ್ಸಲ್ಲಿ ನಾವು ಮಾಲಿಯಬಿಲಿಟಿ, ಡಕ್ಟಿಲಿಟಿನ ನಾವು ನೋಡೋದಿಲ್ಲ, ಬಟ್ ಇಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿನ ನೋಡ್ತೀವಿ, ದೇ ಆರ್ ಬ್ರಿಟಲ್ ಇನ್ ನೇಚರ್. ಸುಲಭವಾಗಿ ನಾವು ಏನು ಮಾಡ್ಬೋದು, ಈಸಿಯಾಗಿ ನಾವು ಅದನ್ನು ಬ್ರೇಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಹ್ಯಾವಿಂಗ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನಾನ್ ಮೆಟಲ್ಸ್ಗೆ ಏನಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ತುಂಬ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಾರ್ಬನ್ ಈಸ್ ಎ ನಾನ್ ಮೆಟಲ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ನಿಮಗೆ ಗೊತ್ತೇ ಇದೆ, ಕಾರ್ಬನ್ ಕೂಡ ನಾನ್ ಮೆಟಲು, ಬಟ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್, ಬೇರೆ ಬೇರೆ ಫಾರ್ಮಲ್ಲಿ ಅದು ಅರೈಸ್ ಆಗುತ್ತೆ, ಎಕ್ಸಿಸ್ಟ್ ಆಗುತ್ತೆ. ಎಕ್ಸಾಂಪಲ್ ಡೈಮಂಡ್ ಮತ್ತು ಗ್ರಾಫೈಟ್. ಇದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತಲೇ ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ ನಿಮ್ಮ 10th, ಅದರಲ್ಲೇ ನಾನು ಇದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಈವನ್ ದೋ ಕಾರ್ಬನ್ ಈಸ್ ಎ ನಾನ್ ಮೆಟಲ್, ಹೇಳಿದೆ ಕಾರ್ಬನ್ ನಾನ್ ಮೆಟಲ್ ಆಗಿದೆ, ಬಟ್ ನಾನ್ ಮೆಟಲ್ಸು ಅಷ್ಟೊಂದು ಹಾರ್ಡ್ ಇರಲ್ಲ ಅಂತ. ಬಟ್ ಈ ಡೈಮಂಡ್ ಈಸ್ ಎ ನಾನ್ ಮೆಟಲ್ ಆಗಿದ್ದರೂ ಸಹ ಇದು ಹಾರ್ಡ್ ನಾನ್ ಮೆಟಲ್, ಮತ್ತು ಅದರ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಸಹ ಹೈ ಇರುತ್ತೆ. ಇದು ಎಕ್ಸೆಪ್ಷನಲ್ ಕೇಸ್. ಹಾಗೆ ನಾನ್ ಮೆಟಲ್ಸು ನಮಗೆ ಎಲೆಕ್ಟ್ರಿಸಿಟಿನ, ಹೀಟನ್ನು ಕಂಡಕ್ಟ್ ಮಾಡಲ್ಲ, ಬಟ್ ಅಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ, ದಟ್ ಈಸ್ ಗ್ರಾಫೈಟ್. ಈವನ್ ದೋ ಇದು ನಾನ್ ಮೆಟಲ್ ಆಗಿದ್ರೂ ಸಹ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಾ? ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಎರಡೂ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಲಿಕ್ವಿಡ್ ಮೆಟಲ್ಲು ಮರ್ಕ್ಯುರಿ ಅಂತ ನಿಮಗೆ ಗೊತ್ತಾಯಿತು. ಹಾಗೆ ಲಿಕ್ವಿಡ್ ನಾನ್ ಮೆಟಲ್ ಕೂಡ ಇದೆ, ದಟ್ ಈಸ್ ಬ್ರೋಮಿನ್. ಬ್ರೋಮಿನ್ ಈಸ್ ಅ ಲಿಕ್ವಿಡ್ ನಾನ್ ಮೆಟಲ್. ಲಾಸ್ಟ್ ಟೈಮ್ TETನಲ್ಲಿ ಇದನ್ನು ಕ್ವಶನ್ ಕೇಳಿದರು, ವಿಚ್ ಈಸ್ ಅ ಲಿಕ್ವಿಡ್ ನಾನ್ ಮೆಟಲ್ ಅಂತೇಳಿ. ತುಂಬ ಜನಕ್ಕೆ ಇದು ಆನ್ಸರ್ ಗೊತ್ತಿರಲಿಲ್ಲ. ಲಿಕ್ವಿಡ್ ಮೆಟಲ್ ಅಂದ ತಕ್ಷಣ ಮರ್ಕ್ಯುರಿ ನೆನಪಾಗುತ್ತೆ, ಬಟ್ ಲಿಕ್ವಿಡ್ ನಾನ್ ಮೆಟಲ್ ಯಾವುದು, ಬ್ರೋಮಿನ್. ಓಕೆ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆ ಈ ನಾನ್ ಮೆಟಲು ಗೇಷಿಯಸ್ ಸ್ಟೇಟಲ್ಲೂ ನಮಗೆ ಸಿಗುತ್ತೆ, ಬಟ್ ಮೆಟಲ್ಸ್ ಗೇಷಿಯಸ್ ಸ್ಟೇಟಲ್ಲಿ ನಮಗೆ ಸಿಗಲ್ಲ. ನಾನ್ ಮೆಟಲ್ಸ್ ಗೇಷಿಯಸ್ ಸ್ಟೇಟಲ್ಲಿ ಇರೋದು ಯಾವುದು, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್. ದೀಸ್ ಆರ್ ದ ನಾನ್ ಮೆಟಲ್ಸ್ ಎಕ್ಸಿಸ್ಟ್ ಇನ್ ಗೇಷಿಯಸ್ ಫಾರ್ಮ್. ಓಕೆ, ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ ಫ್ರೆಂಡ್ಸ್, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಹಾಗಿದ್ರೆ ನಾವು ಇದುವರೆಗೂ ಫಿಸಿಕಲ್ ಪ್ರಾಪರ್ಟೀಸ್ನ ನೋಡಿದ್ವಿ. ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಬರೋಣ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನಪ್ಪ, ಮೆಟಲ್ಸು ಕೆಮಿಕಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಯಾವುದೋ ಒಂದು ಮೆಟಲ್ ತೊಗೊಳ್ಳಿ, ಮೆಟಲ್ಲು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದರೆ ಅಲ್ಲೇನಾಗುತ್ತೆ, ಮೆಟಲ್ ಆಕ್ಸೈಡ್, MO ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಮೆಟಲ್ ಮೇಲೆ. ಫಾರ್ ಎಕ್ಸಾಂಪಲ್ 2Cu ಅಂದರೆ ಕಾಪರ್, ವೆನ್ ರಿಯಾಕ್ಟ್ ವಿತ್ ಎ ಆಕ್ಸಿಜನ್ ಗಿವ್ಸ್ ರೈಸ್ ಟು ಕಾಪರ್ ಆಕ್ಸೈಡ್. ವೆನ್ ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಟ್ರೈ ಆಕ್ಸೈಡ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಓಕೆ, ಯೂಶಲಿ ಏನಾಗಿರುತ್ತೆ, ಈ ಫಾರ್ಮೇಷನ್ ಆಗಿರ್ತಕ್ಕಂಥ ಮೆಟಲ್ ಆಕ್ಸೈಡು ಬೇಸಿಕ್ ನೇಚರಲ್ಲಿರುತ್ತೆ. ಅದು ತುಂಬ ಇಂಪಾರ್ಟೆಂಟು, ನೀವು ನೆನ್ಪಿಟ್ಕೊಳ್ಳೇಬೇಕು. ಏನಾಗುತ್ತೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸಲ್ಲಿ, ವೆನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ನಿಮಗೆ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ.
ಸಿ ಕಾಪರ್ when reacted with oxygen gives rise to ಮೆಟಲ್ ಆಕ್ಸೈಡ್. ಕಾಪರ್ ಆಕ್ಸೈಡ್ ಬಂತು. ಈ ಬಂದಿರತಕ್ಕಂಥ ಮೆಟಲ್ ಆಕ್ಸೈಡ್ ಏನಾಗಿದೆ, ದಿಸ್ ಮೆಟಲ್ ಆಕ್ಸೈಡ್ ಈಸ್ ಬೇಸಿಕ್ ಇನ್ ನೇಚರ್. ಓಕೆ, the metal oxide when reacted with the acid gives rise to a salt plus water. ಲಾಸ್ಟ್ ಚಾಪ್ಟ್ರಲ್ಲಿ ನಾನು ನಿಮಗೆ ಹೇಳಿದ್ದೆ, when acid reacted with a base gives rise to a salt ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ನೋಡಿ, ಈ ಮೆಟಲ್ ಆಕ್ಸೈಡ್ ಏನು ಫಾರ್ಮೇಷನ್ ಆಗ್ತಾ ಇದೆ ಅದು ಬೇಸಿಕ್ ನೇಚರ್ ಇರುತ್ತೆ. ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಮತ್ತು ವಾಟರಲ್ಲಿ ಬರುತ್ತೆ. ದೀಸ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ metals. Okay, here is also one exceptional case is there, that is amphoteric oxides. See, ಈ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಅಂದ್ರೇನು, ಆಂಫೋ ಅಂದರೆ ನಿಮಗೆ ಗೊತ್ತಿದೆ ಉಭಯಧರ್ಮಿಗಳು ಅಂಥೇಳಿ, ಬಯಾಲಜಿಲೆಲ್ಲ ಇದು ಬಂದಿದೆ ನಿಮಗೆ ಆಂಫೋಟರಿಕ್ ಅನ್ನೋ ವರ್ಡು. ಈ Al2O3 ಅನ್ನೋದು ಮತ್ತು ZnO ಅನ್ನೋದು ಜಿಂಕ್ ಆಕ್ಸೈಡು ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಇದೆಯಲ್ಲ, ಇದು ಆಂಫೋಟರಿಕ್ ಇನ್ ನೇಚರ್. ದೇ ಶೋ ದ ಪ್ರಾಪರ್ಟಿ ಆಫ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ನೇಚರ್. ಇದು ಅಸಿಡಿಕ್ಕು ಹೌದು, ಬೇಸಿಕ್ಕು ಹೌದು. ಓಕೆ, ದಿಸ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್ ಇನ್ ಕೇಸ್ ಆಫ್ ಅ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಓಕೆ, come to the next point. Here I will show that non-metals, for example ಕಾರ್ಬನ್ ಹೀಗಿರುತ್ತೆ. ಸಿ, ಶೈನಿ ಇದೆಯಾ, ಇಲ್ಲ. ಹಾಗೆ ಕಾರ್ಬನ್ ಅಲೋಟ್ರೋಪ್ಸ್ಗೆ ಅದು ಬೇರೆ ಬೇರೆ, ಡೈಮಂಡ್ ಅದು ಶೈನಿ ಇದೆ, ಬಟ್ ದಟ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್. ಸಿ, ಸಲ್ಫರ್, ರೆಡ್ ಫಾಸ್ಫರಸ್, ದೀಸ್ ಆರ್ ದ ನಾನ್ ಮೆಟಲ್ಸ್. ಈ ಥರ ಇರುತ್ತೆ. ದೇ ಶೋ ದ ಪ್ರಾಪರ್ಟಿ ಆಫ್ ಬ್ರಿಟಲ್ನೆಸ್. ಸೊ ನಾವೇನು ಮಾಡ್ಬೋದು, ಅವನ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದು, ಬಟ್ ದೇ ಡು ನಾಟ್ ಶೋ ದ ಪ್ರಾಪರ್ಟಿ ಆಫ್ ಮಾಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ. ಓಕೆ, ಓಕೆ, ಹಿಯರ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ದಿಸ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡು ಏನು ಶೋ ದ ಪ್ರಾಪರ್ಟಿ ಆಫ್ ಆಂಫೋಟರಿಕ್ ಇನ್ ನೇಚರ್ ಅಂತ. ಅದು ಆ್ಯಸಿಡ್ ಮತ್ತು ಬೇಸ್ ಎರಡೂ ಪ್ರಾಪರ್ಟಿನ ಶೋ ಮಾಡುತ್ತೆ ಅಂತ. ಸಿ ದಟ್ ಹಿಯರ್ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇಲ್ಲಿ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಅನ್ನೋ ಸಾಲ್ಟ್ ಬರ್ತಾ ಇದೆ ಮತ್ತು ವಾಟರ್ ಇಲ್ಲಿ ಬರ್ತಾ ಇದೆ. ಹಿಯರ್ ಇಲ್ಲೇನಾಯಿತು, ಅಲ್ಯೂಮಿನಿಯಂ ಆಕ್ಸೈಡು ಬೇಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಅದೇ ಥರ ಅಲ್ಯೂಮಿನಿಯಂ ಆಕ್ಸೈಡು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಅಲ್ಯೂಮಿನೇಟ್ ಅನ್ನೋ ಸಾಲ್ಟ್ ಬರ್ತಾ ಇದೆ. ಸೊ ಇಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಸಾಲ್ಟ್ ಬರ್ತಾ ಇದೆ ಅಂತಂದಾಗ ಇಲ್ಲಿ ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಏನು ಮಾಡ್ತಾ ಇದೆ, ಅದು ಆ್ಯಸಿಡ್ ಆಗಿ ಬಿಹೇವ್ ಮಾಡ್ತಾ ಇದೆ. ಓಕೆ, ದೇರ್ ಫೋರ್ ಇದು ಆಂಫೋಟರಿಕ್ ಆಕ್ಸೈಡ್. ಯಾವುದು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡು ಇವೇನು ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ನಾವು ಕರಿತೀವಿ. ದೇ ಶೋ ದ ಪ್ರಾಪರ್ಟಿ ಆಫ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಮೆಟಲ್ ಆಕ್ಸೈಡ್ಸ್ ಪ್ಲಸ್ ವಾಟರ್ ಇನ್ಸಾಲ್ಯುಬಲ್ ಮೋಸ್ಟ್ ಆಫ್ ದ ಟೈಮ್ ಅಂತ ಇದೆ. ಏನು ಹಿಂಗಂದರೆ, ಮೋಸ್ಟ್ ಆಫ್ ದ ಟೈಮ್ ಈ ಮೆಟಲ್ ಆಕ್ಸೈಡ್ಸ್ನ ನಾವು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಡಿಸಾಲ್ವ್ ಆಗಲ್ಲ. ದೋಸ್ ಆರ್ ಇನ್ಸಾಲ್ಯುಬಲ್. ಮೆಟಲ್ ಆಕ್ಸೈಡ್ಸ್ ಇದೆ, ಯಾವುದೋ ಫಾರ್ ಎಕ್ಸಾಂಪಲ್ ಕಾಪರ್ ಆಕ್ಸೈಡೋ ಜಿಂಕ್ ಆಕ್ಸೈಡೋ ಯಾವುದನ್ನು ನೀವು ತೊಗೊಂಡು ವಾಟರಲ್ಲಿ ಡಿಸಾಲ್ವ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಇನ್ಸಾಲ್ಯುಬಲ್, ಅದು ಡಿಸಾಲ್ವ್ ಆಗಲ್ಲ. ಬಟ್ ಎಕ್ಸೆಪ್ಷನಲ್ ಕೇಸ್ ಇದೆ ಇಲ್ಲೂ ಸಹ. ಏನಪ್ಪ ಅದು ಎಕ್ಸೆಪ್ಷನಲ್ ಕೇಸು ಅಂತಂದರೆ, ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಮ್ ಆಕ್ಸೈಡನ್ನ ನಾವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಸಾಲ್ಯುಬಲ್ ಆಗಿಬಿಡುತ್ತೆ. ದಿಸ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್ ಬಿಕಾಸ್ ದೀಸ್ ಆರ್ ಆಲ್ಕಲೀಸ್. ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಏನು ಆಲ್ಕಲೀಸ್ ಆಗಿರೋದ್ರಿಂದ ಅವನ್ನ ನೀವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಏನಾಗುತ್ತೆ, ಅವು ಡಿಸಾಲ್ವ್ ಆಗಿ NaOH ಮತ್ತು KOH ಅಂತೇಳಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್. ಓಕೆ, ಆ್ಯಂಡ್ ಹಿಯರ್ ಒನ್ ಆಫ್ ಅ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಆಲ್ಕಲೀಸ್ ಅಂತ ಗೊತ್ತು, ಹಾಗೆ ಅವು ಮೆಟಲ್ ಅನ್ನೋದು ಕೂಡ ನಿಮಗೆ ಗೊತ್ತು. ಎಲ್ಲ ಮೆಟಲ್ಲು ಹಾರ್ಡ್ ಆಗಿದ್ದರೆ, ಈವನ್ ಸೋಡಿಯಂ ಮೆಟಲ್ ಆಗಿದ್ದರೆ ಅದು ಸಾಫ್ಟ್ ಇನ್ ನೇಚರ್, ಒಂಥರ ರಬ್ಬರ್ ಥರ ಇರುತ್ತೆ. ಅದನ್ನು ನಾವು ಹಾಗೆ ಓಪನ್ ಏರಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನು ಕೆರೋಸಿನಲ್ಲಿ ಇಡ್ತೀವಿ. ಕೆರೋಸಿನಲ್ಲಿ ಇಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಅಂತಂದರೆ ಇದು ಹೈಲಿ ರಿಯಾಕ್ಟಿವ್. ಏನಾಗ್ಬಿಡುತ್ತೆ, ನಾವು ಹಾಗೆ ಓಪನ್ ಏರಲ್ಲಿ ಇಟ್ಟಾಗ ವಿಗರಸ್ಲಿ ಅದೇನು ಮಾಡುತ್ತೆ, ಫೈರ್ ಕ್ಯಾಚ್ ಮಾಡಿಬಿಡುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಗರಸ್ಲಿ ಕ್ಯಾಚಸ್ ಫೈರ್, ಬೆಂಕಿ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸೋಡಿಯಂ ಮೆಟಲ್ನ ನಾವು ಕೆರೋಸಿನಲ್ಲಿ ಇಡ್ತೀವಿ. ಹಾಗೆ ಅದನ್ನು ನಾವು ಈಸಿಯಾಗಿ ನೈಫಿಂದಲೇ ನಾವು ಸೋಡಿಯಂ ಮೆಟಲ್ನ ಕಟ್ ಮಾಡ್ಬೋದು. ಹಾಗಂತ ಅದು ಹಾರ್ಡ್ ಇಲ್ಲ, ಅದು ಮೆಟಲ್ ಅಲ್ಲ ಅಂತಲ್ಲ. ಈವೊಂದು ಅದು ಮೆಟಲ್ ಆಗಿದ್ರೂ ಸಹ
ಅದು ಸಾಫ್ಟ್ ಇರುತ್ತೆ. ನಾವು ಅದನ್ನು ನೈಫಿಂದನೇ ಏನು ಮಾಡ್ಬೋದು, ಕಟ್ ಮಾಡ್ಬೋದು. ಯಾಕೆ? ಸಾಫ್ಟ್ ಇರುತ್ತೆ. ಹಾಗೆ ಅದನ್ನು ಓಪನ್ ಏರಲ್ಲಿ ಇಡೋಕ್ಕಾಗಲ್ಲ. ನಾವು ಅದನ್ನ ಏನು ಮಾಡಬೇಕು, ಕೆರೋಸಿನಲ್ಲಿ ಇಡಬೇಕು. ಆವಾಗ ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಈ ಕೆರೋಸಿನ್ ಏನು ಮಾಡುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದನ್ನು ಅವಾಯ್ಡ್ ಮಾಡಿಬಿಡುತ್ತೆ. ಅದೇ ರೀತಿ ಈ ಕೆರೋಸಿನ್ ಜೊತೆ ಈ ಸೋಡಿಯಂ ಆಗಲಿ ಪೊಟ್ಯಾಷಿಯಮ್ ಆಗಲಿ ಯಾವುದೇ ರೀತಿ ಅಂತ ರಿಯಾಕ್ಟ್ ಆಗಲ್ಲ. ಅದರ ಪ್ರಾಪರ್ಟಿನೇನೋ ಚೇಂಜ್ ಆಗಲ್ಲ, ಅದು ರಿಯಾಕ್ಟ್ ಕೂಡ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಹಾಗೆ ಇನ್ನೊಂದು ಪಾಯಿಂಟ್ ನೆನಪಿರಲಿ, ಆರ್ಡಿನರಿ ಟೆಂಪ್ರೇಚರಲ್ಲೂ ಸಹ ಸರ್ಫೇಸ್ ಆಫ್ ಅ ಮೆಟಲ್ಸ್ ಲೈಕ್ ಮೆಗ್ನೀಷಿಯಮ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಇವೆಲ್ಲವೂ ಸಹ ಈಸಿಯಾಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಆ ಮೆಟಲ್ ಮೇಲೆ ಒಂದು ಆಕ್ಸೈಡ್ ಲೇಯರು ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಚಾಪ್ಟ್ರಲ್ಲೇ ನೀವು ಓದಿದ್ದೀರಾ ಮೆಟಲ್ ಆಕ್ಸೈಡ್, ಮೆಗ್ನೀಷಿಯಮ್ ರಿಬ್ಬನ್ನ ನಾವು ಏನಕ್ಕೆ ಯೂಸ್ ಮಾಡೋಕ್ಕೂ ಮುಂಚೆ ಅದನ್ನು ನಾವು ಸ್ಯಾಂಡ್ ಪೇಪರ್ ತೊಗೊಂಡು ಚೆನ್ನಾಗಿ ಉಜ್ಜಬೇಕು ಅಂತೇಳಿ ಓದಿದ್ದೀರಾ. ಯಾಕೆ ಅಂತಂದರೆ ಅದು ಈಸಿಯಾಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅದ್ರ ಮೇಲೆ ಒಂದು ಆಕ್ಸೈಡ್ ಲೇಯರು ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ಓಕೆ, ನೆಕ್ಸ್ಟ್ ಮೆಟಲ್ಸ್ ವಿತ್ ವಾಟರ್. ಹಾಗಿದ್ರೆ ಈ ಮೆಟಲ್ಸು ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ? ನಾನು ಹೇಳಿದೆ ಮೆಟಲ್ ಆಕ್ಸೈಡ್ಸು ವಾಟರ್ ಜೊತೆ ಏನಾಗಲ್ಲ, ರಿಯಾಕ್ಟ್ ಆಗಲ್ಲ, ಬಟ್ ಸಮ್ ಎಕ್ಸೆಪ್ಷನಲ್ ಕೇಸ್ ಇದೆ ಅಂತ ಹೇಳಿದ್ದೆ ನಾನು. ಮೆಟಲ್ ವೆನ್ ರಿಯಾಕ್ಟೆಡ್ ವಿತ್ ಎಫ್ ವಾಟರ್ ಗಿವ್ಸ್ ರೈಸ್ ಟು ಮೆಟಲ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಮೆಟಲ್ ಆಕ್ಸೈಡು ಆ್ಯಸ್ ಎ ಬೇಸಾಗಿ ಆ್ಯಕ್ಟ್ ಮಾಡುತ್ತೆ. ವಾಟರ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಈ ಎಕ್ಸೆಪ್ಷನಲ್ ಕೇಸ್ ಏನಕ್ಕಿದೆ ಅವಕ್ಕೆ ಮಾತ್ರ ಇಲ್ಲಿ ರಿಯಾಕ್ಷನ್ ವಿತ್ ವಾಟರ್. ಮೆಟಲ್ ವೆನ್ ರಿಯಾಕ್ಟೆಡ್ ವಿತ್ ವಾಟರ್ ಅಂತ ಏನಾದರೂ ನಿಮಗೆ ಕೊಟ್ಟಿದ್ರೆ ನೆನ್ಪು ಮಾಡ್ಕೊಂಬಿಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅಂತ. ಇವೆರಡೇ ತಾನೇ ರಿಯಾಕ್ಟ್ ಆಗೋದು ಮೆಟಲ್ಲು. ಬೇರೆ ಎಲ್ಲವೂ ಏನಾಗುತ್ತೆ, ಮೆಟಲ್ಸು ಇನ್ಸಾಲ್ಯುಬಲ್ ಇನ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ ಯಾವ ಎರಡು ಮೆಟಲ್ ಅಂದ ತಕ್ಷಣ ನಿಮಗೆ ಇವೆರಡು ನೆನಪಾಗಬೇಕು, ಸೋಡಿಯಂ ಮತ್ತು ಪೊಟ್ಯಾಷಿಯಮ್. ವೆನ್ ಪೊಟ್ಯಾಷಿಯಮ್ ರಿಯಾಕ್ಟೆಡ್ ವಿತ್ ಎ ವಾಟರ್ ಲಿಕ್ವಿಡ್ ಫಾರ್ಮಲ್ಲಿದೆ, ಗಿವ್ಸ್ ರೈಸ್ ಟು potassium hydroxide, hydrogen gas is evolved and heat energy is liberated, and this is a exothermic reaction. When sodium reacted with a water, it gives a sodium hydroxide plus hydrogen, heat energy is liberated. These two are the important reaction. Okay, come to the next point. When calcium reacted with water gives rise to calcium hydroxide plus H2 gas. This is also H2 gas liberated. ಹಾಗೆ ಅನದರ್ ಒನ್ ಎಕ್ಸೆಪ್ಷನಲ್ ಕೇಸ್ ಇದೆ. ದಟ್ ಈಸ್ ಅ ಮೆಗ್ನೀಷಿಯಮ್ ಇದೆಯಲ್ವಾ, ಇದು ಕೋಲ್ಡ್ ವಾಟ್ರಲ್ಲಿ ನಿಮಗೆ ರಿಯಾಕ್ಷನ್ ಆಗಲ್ಲ. ಕೋಲ್ಡ್ ವಾಟ್ರಲ್ಲಿ ದೇ ಡು ನಾಟ್ ಶೋ ಎನಿ ರಿಯಾಕ್ಷನ್ ವಿತ್ ವಾಟರ್. ಬಟ್ ವೆನ್ ಮೆಗ್ನೀಷಿಯಮ್ ರಿಯಾಕ್ಟೆಡ್ ವಿತ್ ಹಾಟ್ ವಾಟರ್, ನಾವೇನಾದರೂ ಮೆಗ್ನೀಷಿಯಮ್ನ ಹಾಟ್ ವಾಟ್ರಿಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸು ಸಹ ಎವಾಲ್ವ್ ಆಗುತ್ತೆ. ಮೆಗ್ನೀಷಿಯಮ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, ಬಟ್ ಕೋಲ್ಡ್ ವಾಟ್ರಲ್ಲಿ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟ್ರಲ್ಲಿ ಅದು ರಿಯಾಕ್ಟ್ ಆಗುತ್ತೆ. ಅದು ಎಕ್ಸೆಪ್ಷನಲ್ ಕೇಸ್. ಹಾಗೆ ಇಲ್ಲಿ ಇನ್ನೂ ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ. ದಟ್ ಈಸ್ ಅಲ್ಯೂಮಿನಿಯಂ, ಜಿಂಕ್, ಐರನ್. ಇವು ಕೋಲ್ಡ್ ವಾಟ್ರಲ್ಲೂ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟ್ರಲ್ಲೂ ರಿಯಾಕ್ಟ್ ಆಗಲ್ಲ. ಬಟ್ ಯಾವಾಗ ರಿಯಾಕ್ಟ್ ಆಗುತ್ತೆ ಅಂತಂದರೆ, ದೇ ಡು ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್, ಬಟ್ ವಿತ್ ದ ಹೆಲ್ಪ್ ಆಫ್ ಅ ಸ್ಟೀಮ್, ವಿತ್ ದ ಹೆಲ್ಪ್ ಆಫ್ ಅ ಮಾಯಿಶ್ಚರ್, ಸ್ಟೀಮ್ ಜೊತೆ ಮಾತ್ರ ಅದೇನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ದಟ್ ಈಸ್ ಅ ಎಕ್ಸೆಪ್ಷನಲ್ ಕೇಸ್ ಯು ಹ್ಯಾವ್ ಟು ರಿಮೆಂಬರ್. ದಟ್ ಈಸ್ ಅಲ್ಯೂಮಿನಿಯಂ, ಜಿಂಕ್ ಆ್ಯಂಡ್ ಐರನ್, ದೇ ಡು ನಾಟ್ ರಿಯಾಕ್ಟ್ ವಿತ್ ಬೋತ್ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್, ಬಟ್ ದೇ ರಿಯಾಕ್ಟ್ ವಿತ್ ದ ಹೆಲ್ಪ್ ಆಫ್ ಅ ಸ್ಟೀಮ್ ಹೆಲ್ಪಲ್ಲಿ ಮಾತ್ರ, ಅಥವಾ ಸ್ಟೀಮ್ ಇದ್ದಾಗ ಮಾತ್ರ ಅದೇನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಎಕ್ಸೆಪ್ಷನಲ್ ಕೇಸ್, ಬಟ್ ಈಸ್ ಇಂಪಾರ್ಟೆಂಟ್ ರಿಯಾಕ್ಷನ್ನು ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಲ್ಲಿ ಅಲ್ಯೂಮಿನಿಯಂ ಸಾಲಿಡ್ ವೆನ್ ವಾಟರ್ ಇನ್ ಗೇಷಿಯಸ್ ಸ್ಟೇಟ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಓಕೆ, ನೋಡಿ ವಾಟರ್ ಯಾವ ಫಾರ್ಮಲ್ಲಿದೆ, ಇಲ್ಲಿ ಗೇಷಿಯಸ್, ಲಿಕ್ವಿಡ್ ಅಂತ ತೋರಿಸಿಲ್ಲ, ಗೇಷಿಯಸ್ ಅಂದರೆ ಸ್ಟೀಮ್ ಫಾರ್ಮಲ್ಲಿದೆ. ಐರನ್ ವೆನ್ ಗೇಷಿಯಸ್ ಫಾರ್ಮ್ ಆಫ್ ವಾಟರ್, ದಟ್ ಈಸ್ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಇಲ್ಲಿ Fe3O4 ಬರುತ್ತೆ. ದಿಸ್ ಈಸ್ ಅ ರಸ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅದೇ ಥರ ಇನ್ನೊಂದು ಎಕ್ಸೆಪ್ಷನಲ್ ಕೇಸ್ ಇದೆ. ದಟ್ ಈಸ್ ಸಿಲ್ವರ್, ಗೋಲ್ಡ್, ಲೆಡ್, ಕಾಪರ್.
ಇವೆಲ್ಲವೂ ವಾಟ್ರ್ ಜೊತೆ ರಿಯಾಕ್ಟ್ ಆಗೋದೇ ಇಲ್ಲ. ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ಅಕಸ್ಮಾತು ಈಗ ಗೋಲ್ಡ್ ಏನಾದ್ರು ವಾಟರ್ ಜೊತೆ ರಿಯಾಕ್ಟ್ ಆಗೋದಾಗಿದ್ದರೆ ನಾವೆಲ್ಲ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ, ಅವನ್ನೆಲ್ಲ ನಾವು ಯೂಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಅದು ಡೈಲಿ ನಾವು ಸ್ನಾನ ಮಾಡುವಾಗ ಅಥವಾ ಮಳೆ ಬಂದಾಗ ಏನೋ ಒಂದು ವೆಟ್ ಆಯಿತು ಅಂತಂದರೆ ಏನಾಗ್ಬಿಡ್ತಿತ್ತು, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಡ್ತಿತ್ತು, ಅದು ರಸ್ಟ್ ಹಿಡಿದ್ಬಿಡ್ತಿತ್ತು. ಹೌದಲ್ವಾ? ಎಷ್ಟೇ ವರ್ಷ ನಾವು ಯೂಸ್ ಮಾಡಿದ್ರು ಆರ್ನಮೆಂಟ್ಸು, ಅದು ಏನಾಗಲ್ಲ, ರಸ್ಟ್ ಹಿಡಿಯಲ್ಲ. ಅದು ಯಾಕೆ ಅಂತಂದರೆ ಈ ಗೋಲ್ಡು ರಿಯಾಕ್ಟ್ ಆಗಲ್ಲ ಆಕ್ಸಿಜನ್ ಜೊತೆ, ವಾಟ್ರ್ ಜೊತೆನೂ ಸಹ ಅದು ರಿಯಾಕ್ಟ್ ಆಗಲ್ಲ. ಅದಕ್ಕೆ ಅದರ ಕಾಸ್ಟ್ ಕೂಡ ಹೈ ಇದೆ. ಅದಕ್ಕೆ ಅದನ್ನು ನಾವು ಆರ್ನಮೆಂಟ್ಗೆ ಯೂಸ್ ಮಾಡ್ತಿದ್ದೀವಿ. ಓಕೆ, ಸಿಲ್ವರ್ ಕೂಡ ಅಷ್ಟೇ. ನೆಕ್ಸ್ಟ್, ಮೆಟಲ್ಸ್ ವೆನ್ ರಿಯಾಕ್ಟೆಡ್ ವಿತ್ ಆ್ಯಸಿಡ್ಸ್. ಹಾಗೆ ಈ ಮೆಟಲ್ಸು ಆ್ಯಸಿಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ವೆನ್ ಮೆಟಲ್ ರಿಯಾಕ್ಟೆಡ್ ವಿತ್ ಡೈಲ್ಯೂಟ್ ಆ್ಯಸಿಡ್, ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಯಾಕೆ ಅಂತಂದರೆ ಈ ಮೆಟಲ್ಲು ಏನಾಗಿರುತ್ತೆ, ಮೆಟಲ್ ಆಕ್ಸೈಡು ಅದು ಬೇಸಿಕ್ ನೇಚರ್ನ ತೋರಿಸ್ತಾ ಇರುತ್ತೆ. ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ನೈಟ್ರಿಕ್ ಆ್ಯಸಿಡ್ ಜೊತೆ ಏನಾದರೂ ಮೆಟಲ್ ರಿಯಾಕ್ಟ್ ಆದಾಗ ಅಲ್ಲಿ H2 ಗ್ಯಾಸು ಲಿಬ್ರೇಟ್ ಆಗೋದಿಲ್ಲ. ಯಾಕೆ ಅಂತಂದರೆ HNO3 ಈಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಅಲ್ಲಿ ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗೋದಿಲ್ಲ. ಅದು ಒಂದು ನೆನ್ಪಿಟ್ಕೊಳ್ಳೇಬೇಕು ನೀವು ಕಾನ್ಸೆಪ್ಟು. ಹಾಗೆ ಈ ಮೆಗ್ನೀಷಿಯಮ್ಮು, ಮ್ಯಾಂಗನೀಸು ಇವೆಲ್ಲವೂ ಡೈಲ್ಯೂಟ್ ಆ್ಯಸಿಡ್ ಜೊತೆ, ಡೈಲ್ಯೂಟ್ HNO3 ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗುತ್ತೆ. ಇದು ಎಕ್ಸೆಪ್ಷನಲ್ ಕೇಸು. ಏನು, ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ನಿಮಗೆ H2 ಗ್ಯಾಸು ಲಿಬ್ರೇಟ್ ಆಗೋದಿಲ್ಲ. ಬಟ್ ಇವುಗಳ ಜೊತೆ ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗುತ್ತೆ. ಯಾಕೆ, ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಇಲ್ಲೂ ಸಹ ಆಕ್ಸಿಡೈಸಿಂಗ್ ಏಜೆಂಟ್, ಬಟ್ ಇದು ಎಕ್ಸೆಪ್ಷನಲ್ ಕೇಸು. ಇವುಗಳ ಆ್ಯಕ್ಟಿವಿಟಿ ಸೀರೀಸ್ ಈ ಥರ ಇದೆ. ಮೆಗ್ನೀಷಿಯಮ್ ಗ್ರೇಟರ್ ದ್ಯಾನ್ ಅಲ್ಯೂಮಿನಿಯಂ ಗ್ರೇಟರ್ ದ್ಯಾನ್ ಜಿಂಕ್ ಗ್ರೇಟರ್ ದ್ಯಾನ್ Fe. ಸೊ ಈ ಥರ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೊತೆ ಇವು ಮೆಟಲ್ಸ್ ರಿಯಾಕ್ಟ್ ಆದಾಗ ಅವುಗಳ ಸೀರೀಸ್, ಆ್ಯಕ್ಟಿವಿಟಿ ಸೀರೀಸು ಈ ಥರ ಇರುತ್ತೆ. ಓಕೆ, ಹಾಗೆ ಇಲ್ಲೊಂದು ಕಾನ್ಸೆಪ್ಟ್ ನೆನಪಿರಲಿ, ಅಕ್ವರೇಸಿಯಾ. ಇದನ್ನು ನಾವು ರಾಯಲ್ ವಾಟರ್ ಅಂತ ಕರಿತೀವಿ. ಈ ರಾಯಲ್ ವಾಟರ್ನ ಕಾಂಪೋಸಿಷನ್ ಏನಿರುತ್ತೆ ಅಂದರೆ ಅದರಲ್ಲಿ ಕಾನ್ಸಂಟ್ರೇಟೆಡ್ HNO3 ಇರುತ್ತೆ, ಕಾನ್ಸಂಟ್ರೇಟೆಡ್ HCl ಇರುತ್ತೆ ಮತ್ತು ಕಾನ್ಸಂಟ್ರೇಟೆಡ್ HNO3 ಇರುತ್ತೆ. ಇವುಗಳ ರೇಷಿಯೋ ಹೇಗಿರುತ್ತೆ ಅಂದರೆ 3:1. ಅಂದರೆ 3 HCl ಮಾಲಿಕ್ಯೂಲ್ಸ್ ಇದ್ದರೆ 1 HNO3 ಮಾಲಿಕ್ಯೂಲ್ಸ್ ಇರುತ್ತೆ. 3:1 ರೇಷಿಯೋದಲ್ಲಿ ಇರ್ತಕ್ಕಂಥ ರಾಯಲ್ ವಾಟರ್ನ ನಾವು ಅಕ್ವರೇಸಿಯಾ, ಈ ರಾಯಲ್ ವಾಟರ್ ಅಂತ ಕರಿತೀವಿ ನೋಡಿ. ಸೊ ಇದನ್ನು ಸುಮಾರಷ್ಟು ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಗೋಲ್ಡ್ ವಾಶ್ ಅಥವಾ ಪಾಲಿಷಿಂಗಲ್ಲಿ ಈ ಥರ ರಾಯಲ್ ವಾಟರ್ನ, ಅಕ್ವರೇಸಿಯಾನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಎರಡೂ ಕೂಡ ಕಾನ್ಸಂಟ್ರೇಟೆಡ್. HCl ಕಾನ್ಸಂಟ್ರೇಟೆಡೇ, HNO3 ಕಾನ್ಸಂಟ್ರೇಟೆಡೇ, ಬಟ್ ಅದರ ರೇಷಿಯೋ 3:1. ನೆಕ್ಸ್ಟ್, come to the next point, that is how do metals react with solution of other metal salts. For example, ಇಲ್ಲಿ ಒಂದು ರಿಯಾಕ್ಟಿವಿಟಿ ಸೀರೀಸ್ ಇದೆ. ರಿಯಾಕ್ಟಿವಿಟಿ ಸೀರೀಸ್ ನೋಡಿ, ಟಾಪ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸಲ್ಲಿರೋವು ಮೋಸ್ಟ್ ರಿಯಾಕ್ಟಿವು, ಇವು ಮಿಡಲ್ ಇರೋವು ಏನಾಗುತ್ತೆ, ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಇದೆ, ಮೀಡಿಯಮ್ ರಿಯಾಕ್ಟಿವ್. ಕೆಳಗಡೆ ಇರೋವು ಇವು ಲೆಸ್ ರಿಯಾಕ್ಟಿವ್. ಅರ್ಥ ಆಗ್ತಿದೆಯಾ? ಮೇಲ್ಗಡೆ ತೋರಿಸಿರೋದೇನು ಇಲ್ಲಿ ನೋಡಿ, ಇವು ಲೀಸ್ಟ್ ರಿಯಾಕ್ಟಿವ್. ಇವು ಏನು, ಮೋಸ್ಟ್ ರಿಯಾಕ್ಟಿವ್, ಟಾಪ್ ಆಫ್ ದ ಸೀರೀಸ್ ಇರೋ. ಫಾರ್ ಎಕ್ಸಾಂಪಲ್, ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ ಇವೆಲ್ಲ ಮೋರ್ ರಿಯಾಕ್ಟಿವ್ ರಿಯಾಕ್ಟಿವಿಟಿ ಸೀರೀಸಲ್ಲಿ. ಲಾಸ್ಟ್ ಕೆಳಗಡೆ ಬರೋವಾದರೆ ಸಿಲ್ವರು ಮತ್ತು ಗೋಲ್ಡು, ಅವೆಲ್ಲ ಏನು, ಲೆಸ್ ರಿಯಾಕ್ಟಿವ್. ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್, ಏನು ಮಾಡಿಬಿಡಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅದಕ್ಕೆ ನೀವು ಐರನ್ನ ಆ್ಯಡ್ ಮಾಡಿ, ಐರನ್ನ ಆ್ಯಡ್ ಮಾಡಿದಾಗ, Feನ ಆ್ಯಡ್ ಮಾಡಿದಾಗ ರಿಯಾಕ್ಷನ್ ಏನಾಗುತ್ತೆ, FeSO4 ಆಗಿ ಕಾಪರಲ್ಲಿ ಸಪ್ರೇಟ್ ಆಗುತ್ತೆ. ಕಾಪರು ಆ್ಯಸ್ ಎ ಸಾಲಿಡ್ ಆಗಿ ಸಪ್ರೇಟ್ ಆಗುತ್ತೆ. ಯಾಕೆ ಅಂತಂದರೆ ಐರನ್ ಇಲ್ಲಿದೆ, ಅಂದರೆ ಮೇಲ್ಗಡೆ ಇದೆ, ಟಾಪ್ ಆಫ್ ದ ರಿಯಾಕ್ಟಿವ್ ಸೀರೀಸಲ್ಲಿದೆ. ಹಾಗೆ ಕಾಪರ್ ಎಲ್ಲಿದೆ, ಇಲ್ಲಿ ಲೋವರ್ಲಿದೆ. ಐರನ್ ಇಲ್ಲಿದೆ, ಕಾಣಿಸ್ತಾ ಇದೆ, ಐರನ್ ಇಲ್ಲಿದೆ, ಕಾಪರ್ ಇಲ್ಲಿದೆ. ಈ ಕಾಪರಿಗೆ ಕಂಪೇರ್ ಮಾಡಿದ್ರೆ ಐರನ್ ಏನು, ಮೋರ್ ರಿಯಾಕ್ಟಿವ್. ಆವಾಗ ಅದೇನು ಮಾಡುತ್ತೋ, ಈ ಐರನ್ನು ಈಸಿಯಾಗಿ ಈ ಸಲ್ಫೇಟ್ ಗ್ರೂಪಿಂದ ಕಾಪರ್ನ ಸಪ್ರೇಟ್ ಮಾಡಿಬಿಡ್ತು, ತಾನೋಗಿ ಅದ್ರ ಜಾಗದಲ್ಲಿ ಕುತ್ಕೋತು. ಇಲ್ಲಿಂದ ಸಪ್ರೇಟ್ ಮಾಡಿ ತಾನೋಗಿ ಕುತ್ಕೊಂಡು ಇದನ್ನು ಹೊರ ಹಾಕ್ಬಿಡ್ತು. ಸೊ ಈ ರಿಯಾಕ್ಷನ್ ನೋಡೋದ್ರಿಂದ ನಮಗೇನು ಗೊತ್ತಾಗ್ತಾ ಇದೆ,
ಈ ಕಾಪರ್ಗೆ ಕಂಪೇರ್ ಮಾಡಿದ್ರೆ ಐರನ್ನು ಮೋರ್ ರಿಯಾಕ್ಟಿವ್. ಓಕೆ, ಅರ್ಥ ಆಯ್ತಾ? ಸೊ ಈ ರಿಯಾಕ್ಟಿವಿಟಿ ಸೀರೀಸ್ನ ನೀವು ಸ್ವಲ್ಪ ನೆನ್ಪಿಟ್ಕೋಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಮೋಸ್ಟ್ ರಿಯಾಕ್ಟಿವ್ ಅಂತ. ಸೊ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಇವೆಲ್ಲ ಮೋರ್ ರಿಯಾಕ್ಟಿವ್. ಈ ಮರ್ಕ್ಯುರಿ, ಸಿಲ್ವರು, ಗೋಲ್ಡು ಇವೆಲ್ಲ ಲೆಸ್ ರಿಯಾಕ್ಟಿವ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್, ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಹಾಗಿದ್ರೆ ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸು ಹೇಗೆ ರಿಯಾಕ್ಟ್ ಆಗುತ್ತೆ? ಸಿ, ಈ ನಾನ್ ಮೆಟಲ್ಸ್ ನೋಡೋದಾದರೆ, ಫಸ್ಟ್ ಮೆಟಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಯೂಶ್ವಲಿ ಮೆಟಲ್ಸ್ ಏನು ಮಾಡುತ್ತಪ್ಪ ಅಂದರೆ ದೇ ಲೂಸ್ ಎಲೆಕ್ಟ್ರಾನ್ಸ್ನ ಏನು ಮಾಡಿಬಿಡುತ್ತಂತೂ ಕಳ್ಕೊಂಬಿಡುತ್ತೆ ಆ್ಯಂಡ್ ಬಿಕಮ್ ಪಾಸಿಟಿವ್ ಅಯಾನ್ಸ್. ಮೆಟಲ್ಸ್ ಏನು ಮಾಡುತ್ತೆ? ದೇ ಲೂಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಬಿಕಮ್ ಪಾಸಿಟಿವ್ ಅಯಾನ್ಸ್. ದೇರ್ ಫೋರ್ ವಿ ಕಾಲ್ಡ್ ಮೆಟಲ್ಸ್ ಆ್ಯಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ಯಾಕೆಂದರೆ ಅದು ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡ್ಬಿಡುತ್ತೆ, ಒಂದು ಅಥವಾ ಎರಡು ಎಲೆಕ್ಟ್ರಾನ್ನ, ಅದರಲ್ಲಿರೋ ಎಲೆಕ್ಟ್ರಾನ್ನ ಕಳ್ಕೊಂಡು ಅದು ಪಾಸಿಟಿವ್ ಅಯಾನ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಗೊತ್ತಿದೆ ನಿಮಗೆ ಮೆಟಲ್ ಅಂತ. ಸೋಡಿಯಂನ ಅಟಾಮಿಕ್ ನಂಬರ್ ಎಷ್ಟು? 11. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1. ಈ 1 ಅನ್ನೋದು ಇದ್ರ ವೇಲೆನ್ಸ್ ಎಲೆಕ್ಟ್ರಾನ್. ಅದೇನು ಮಾಡಿಬಿಡುತ್ತೆ? 1 ಎಲೆಕ್ಟ್ರಾನ್ನ ಕಳ್ಕೊಂಡ್ಬಿಟ್ಟು ಅದು ಕ್ಯಾಟಯಾನ್ ಆಗಿಬಿಡುತ್ತೆ. ಸೊ ಇಲ್ಲಿ 1 ಎಲೆಕ್ಟ್ರಾನ್ ಅದರಿಂದ ಹೋಗಿಬಿಡ್ತು. ಏಕೆ ಅಂದರೆ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡಬೇಕು. ಇನ್ನು 7 ಎಲೆಕ್ಟ್ರಾನ್ನ ಅದು ತನ್ನ ಕಡೆ ತೊಗೊಳಕ್ಕಾಗಲ್ಲ, ಅದಕ್ಕೆ ಅದರಲ್ಲಿರೋ 1 ಎಲೆಕ್ಟ್ರಾನ್ನ ಅದು ಈಸಿಯಾಗಿ ಬಿಟ್ಕೊಟ್ಬಿಡುತ್ತೆ. ಸೊ ಅದೇನಾಗುತ್ತೆ? ಕ್ಯಾಟಯಾನ್ ಆಗಿ ಫಾರ್ಮೇಷನ್ ಆಗುತ್ತೆ, ಸೋಡಿಯಂ ಅಯಾನ್ ಆಗಿ ಫಾರ್ಮೇಷನ್ ಆಗುತ್ತೆ. ಸಿ, ಮೆಗ್ನೀಷಿಯಮ್ ಅಷ್ಟೇ, ಅದರಲ್ಲಿರ್ತಕ್ಕಂಥ 2 ವೇಲೆನ್ಸ್ ಎಲೆಕ್ಟ್ರಾನ್ನ ಅದು ಕೊಟ್ಬಿಟ್ಟು ಮೆಗ್ನೀಷಿಯಮ್ 2+ ಆಗುತ್ತೆ. ಅರ್ಥ ಆಯ್ತಾ? ನಾನ್ ಮೆಟಲ್ಸ್ ಏನು ಮಾಡುತ್ತೆ ಹಾಗಿದ್ರೆ? ಯೂಶ್ವಲಿ ನಾನ್ ಮೆಟಲ್ಸ್ ಗೈನ್ ಎಲೆಕ್ಟ್ರಾನ್ ಆ್ಯಂಡ್ ಬಿಕಮ್ ಅ ನೆಗೆಟಿವ್ ಅಯಾನ್ಸ್. ಸೊ ದೇ ಆರ್ ಕಾಲ್ಡ್ ಆಸ್ ಅ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಮೆಟಲ್ಸ್ನ ನಾವು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರೆದ್ರೆ, ನಾನ್ ಮೆಟಲ್ಸ್ನ ನಾವು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 2,8,7. ನೀವು ಇದನ್ನು ಬರ್ಕೊಂಡು ಮಾಡಿ, 1:1, 2:2, 2p6, 3s2 ಈ ಥರ. ಸೊ ಅದ್ರ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 7 ಇರುತ್ತೆ. ಸೊ ಅದು ಆಕ್ಟೇಟ್ ರೂಲ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಯಾವುದಾದ್ರೂ ಒಂದು ಎಲೆಕ್ಟ್ರಾನ್ನ ತನ್ನ ಕಡೆ ಎಳ್ಕೋಬೇಕು. ಅದು ಇವೊಂದು ಅದು ನಾನ್ ಮೆಟಲ್ ಆಗಿರೋದ್ರಿಂದ ಅದು ಏನು ಮಾಡುತ್ತೆ? ಈಸಿಯಾಗಿ ಗೈನ್ ಎಲೆಕ್ಟ್ರಾನ್. ಅವಾಗ ಏನು ಮಾಡುತ್ತೆ? ಈ ಕ್ಲೋರಿನ್ನು 1 ಎಲೆಕ್ಟ್ರಾನ್ನ ಅದು ಕನ್ಸ್ಯೂಮ್ ಮಾಡಿಬಿಟ್ಟು ಅದು ನೆಗೆಟಿವ್ ಅಯಾನ್ ಆಗುತ್ತೆ. ಸೊ ಕ್ಲೋರಿನ್ ಕ್ಲೋರಿನ್ ಮೇಲೆ ಮೈನಸ್ ಚಾರ್ಜ್ ಬರುತ್ತೆ. ಆಕ್ಸಿಜನಿಗೂ ಅಷ್ಟೇ, ಆಕ್ಸಿಜನ್ 2 ಎಲೆಕ್ಟ್ರಾನ್ನ ತೊಗೊಂಡ್ಬಿಟ್ಟು O2- ಆಗುತ್ತೆ. ಇದು ಕೂಡ ಎಲೆಕ್ಟ್ರೋನೆಗೆಟಿವ್. ಬಟ್ ನೆನಪಿರಲಿ, ಕ್ಲೋರಿನ್ ಈಸ್ ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ನೆಕ್ಸ್ಟ್, ಈ ಥರ ನಮಗೆ ಗೊತ್ತಾಯಿತು ಮೆಟಲ್ಸಲ್ಲಿ ಪಾಸಿಟಿವ್ ಅಯಾನ್ ಆಗುತ್ತೆ ಅಂದರೆ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್, ನಾನ್ ಮೆಟಲ್ಸ್ ಆರ್ ನೆಗೆಟಿವ್ ಎಲಿಮೆಂಟ್ಸ್, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಈಗ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಫಾರ್ಮೇಷನ್ ಆಫ್ ಸೋಡಿಯಂ ಮಾಲಿಕ್ಯೂಲ್ನ ಮಾಡೋಣ. ಸೋಡಿಯಂ ಮಾಲಿಕ್ಯೂಲ್ ಹೇಗೆ ಬಂತು ಹಾಗಿದ್ರೆ? ಸಿ, ಸೋಡಿಯಂಗೆ ವೇಲೆನ್ಸಿ 1 ಇದೆ. ಸೊ ಅದೇನು ಮಾಡುತ್ತೆ? ಈಸಿಯಾಗಿ 1 ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ. ಕ್ಲೋರಿನ್ನಲ್ಲಿ ಆಲ್ರೆಡಿ 7 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಅದಕ್ಕೇನು ಬೇಕು? 1 ಎಲೆಕ್ಟ್ರಾನ್ ಬೇಕು, ತೊಗೊಳುತ್ತೆ. ಇದರಿಂದ ಏನು ಮಾಡುತ್ತೆ? 1 ಎಲೆಕ್ಟ್ರಾನ್ನ ತನ್ನ ಕಡೆಗೆ ತೊಗೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ? NaCl ಮಾಲಿಕ್ಯೂಲು ನಿಮಗೆ ಸಿಗುತ್ತೆ. ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಇಷ್ಟಿದೆ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,7. 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಸೋಡಿಯಮಲ್ಲಿ. ಸೊ ಅದಕ್ಕೇನು ಬೇಕು? ಇನ್ನೊಂದು ಎಲೆಕ್ಟ್ರಾನ್ನ ತನ್ನ ಕಡೆ ತೊಗೊಳಕ್ಕಾಗಲ್ಲ ಅದಕ್ಕೆ, ಯಾಕಂದರೆ ಅದು ಎಲೆಕ್ಟ್ರೋಪಾಸಿಟಿವ್. ಆಕ್ಟೇಟ್ ರೂಲ್ನ ಅದು ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ. ಈಸಿಯಾಗಿ 1 ಎಲೆಕ್ಟ್ರಾನ್ನ ಬಿಟ್ಕೊಟ್ಬಿಡುತ್ತೆ. ಯಾಕೆ ಅಂದರೆ ಅದು ಮೆಟಲ್ ಆಗಿರೋದ್ರಿಂದ ಇಟ್ ಲೂಸಸ್ ಎಲೆಕ್ಟ್ರಾನ್. ಬಟ್ ಕ್ಲೋರೈಡ್ ಏನು ಮಾಡುತ್ತೆ? 1 ಎಲೆಕ್ಟ್ರಾನ್ನ ಸೋಡಿಯಮಿಂದ ತೊಗೊಂಡ್ಬಿಟ್ಟು ಅವೆರಡೂ ಕಂಬೈನ್ ಆಗಿಬಿಟ್ಟು ನಮಗೆ ಸೋಡಿಯಂ ಮಾಲಿಕ್ಯೂಲು ಈ ಥರ ಫಾರ್ಮೇಷನ್ ಆಗುತ್ತೆ. ಇದು ಇಂಟರ್ಮೀಡಿಯೇಟ್ ಸ್ಟೇಟು, ಇದು ಫೈನಲ್ ಸ್ಟೇಟ್ ಸೋಡಿಯಂ ಮಾಲಿಕ್ಯೂಲು ಬರ್ತಕ್ಕಂಥದ್ದು. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಅ ಮೆಗ್ನೀಷಿಯಮ್ ಕ್ಲೋರೈಡ್. ಸಿ, ಮೆಗ್ನೀಷಿಯಮಲ್ಲೂ ಏನು 2 ಎಲೆಕ್ಟ್ರಾನ್ಸ್ನ ಅದು ಲಾಸ್ ಮಾಡ್ಕೊಂಡ್ಬಿಡುತ್ತೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. 2 ಎಲೆಕ್ಟ್ರಾನ್ಸ್ನ ಅದು ಕಳ್ಕೊಂಡ್ಬಿಟ್ಟು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಆಗುತ್ತೆ. ಕ್ಲೋರಿನ್ ಏನಾಗುತ್ತೆ? 1 ಎಲೆಕ್ಟ್ರಾನ್ನ ಅದು ತೊಗೊಂಡ್ಬಿಡುತ್ತೆ ಮೆಗ್ನೀಷಿಯಮಿಂದ. ಸೊ ಇದರ ರಿಯಾಕ್ಷನ್ ನಾವು ನೋಡೋದಾದರೆ, ಸಿ ಹಿಯರ್, ಮೆಗ್ನೀಷಿಯಮ್ ಇದೆ, ಅದರಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ ಒಂದು ಕ್ಲೋರಿನ್ನು 1 ಎಲೆಕ್ಟ್ರಾನ್ನ ತಗೊಳುತ್ತೆ, ಇನ್ನೊಂದು ಕ್ಲೋರಿನು ಇನ್ನೊಂದು ಎಲೆಕ್ಟ್ರಾನ್ನ ತಗೊಳುತ್ತೆ. ಇದು ಇಂಟರ್ಮೀಡಿಯೇಟ್ ಸ್ಟೇಟು, ಈ ಥರ ಆಗುತ್ತೆ. ಅವಾಗೇನಾಗುತ್ತೆ? ನಮಗೆ ಮೆಗ್ನೀಷಿಯಮ್ ಕ್ಲೋರೈಡು ಸಾಲ್ಟು ಫಾರ್ಮೇಷನ್ ಆಗುತ್ತೆ.
ಸಿ ಇಂಟರ್ಮೀಡಿಯೇಟ್ ಸ್ಟೇಟಲ್ಲಿ ಏನಾಗುತ್ತೆ, ಒಂದು ಮೆಗ್ನೀಷಿಯಮಿಂದ ತೊಗೊಂಡಿದೆ ಒಂದು ಎಲೆಕ್ಟ್ರಾನ್ನ, ಇದು ಒಂದು ತೊಗೊಂಡಿದೆ, ಬಂದಿರತಕ್ಕಂಥದ್ದು ಮೆಗ್ನೀಷಿಯಮ್ ಕ್ಲೋರೈಡು ಸಾಲ್ಟ್. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್? ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡು ಮತ್ತು ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಕ್ಲೋರೈಡ್ ಅಯಾನ್ಸ್. ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಅಯಾನಿಕ್ ಕಾಂಪೌಂಡ್ಸ್. ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕೂಡ ಹೇಳ್ತೀವಿ. ಅಯಾನಿಕ್ ಕಾಂಪೌಂಡ್ಸ್ ಅಂತ ಅಂದ್ರೇನು? ದೀಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅ ಮೆಟಲ್ ಟು ಅ ನಾನ್ ಮೆಟಲ್. ಮೆಟಲಿಂದ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಾಗ ಫಾರ್ಮೇಷನ್ ಆಗ್ತಕ್ಕಂಥ ಕಾಂಪೌಂಡ್ಸನ್ನು ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಅಯಾನಿಕ್ ಕಾಂಪೌಂಡ್ಸ್ನ ಪ್ರಾಪರ್ಟೀಸ್ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್, ಸಿ ದೇ ಆರ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ನಾ ಹೇಳಿದೆ ಮೆಟಲಿಂದ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದರೆ ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥವೇ ಅಯಾನಿಕ್ ಕಾಂಪೌಂಡ್ಸ್. ಹೇಗೆ ಫಾರ್ಮೇಷನ್ ಆಗುತ್ತಂತೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸಿಂದ ಇವು ಫಾರ್ಮೇಷನ್ ಆಗ್ತಾವಂತೆ. ದೇ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್. ಅವು ಸಾಲಿಡ್ಸು ಬಟ್ ಇನ್ ದ ಫಾರ್ಮ್ ಆಫ್ ಅ ಕ್ರಿಸ್ಟಲೈನ್ ಇನ್ ನೇಚರ್. ದೇ ಆರ್ ಹ್ಯಾವಿಂಗ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಅವುಗಳ ಮೆಲ್ಟಿಂಗ್ ಪ್ರಾಪರ್ಟಿ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ದೇ ಆರ್ ಸಾಲಿಬಲ್ ಇನ್ ವಾಟರ್ ಆ್ಯಂಡ್ ಇನ್ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಪೆಟ್ರೋಲ್, ಕೆರೋಸಿನ್. ಇವೆಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಸಾಲಿಬಲ್ ಆಗಲ್ಲ. ಯಾಕೆ ಅಂತಂದರೆ ಅವು ಅಯಾನಿಕ್ ಕಾಂಪೌಂಡ್ಸು. ವಾಟ್ರಲ್ಲೇ ಈಸಿಯಾಗಿ ಏನಾಗ್ಬಿಡುತ್ತೆ? ಸಾಲಿಬಲ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ದೆ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್. ಈ ಅಯಾನಿಕ್ ಕಾಂಪೌಂಡ್ಸ್ ನೆನಪಿರಲಿ, ಸಾಲಿಡ್ ಸ್ಟೇಟಲ್ಲಿ ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಬಟ್ ಇನ್ನು ಮೋಲ್ಟನ್ ಸ್ಟೇಟ್ ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಾಗ ಅವೇನು ಮಾಡುತ್ತೆ? ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ದೀಸ್ 5 ಪ್ರಾಪರ್ಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಇದು ತುಂಬ ಇಂಪಾರ್ಟೆಂಟು. ಇವನ್ನ ನೋಟ್ ಮಾಡಿಟ್ಕೊಳ್ಳಿ, ತುಂಬ ಈಸಿಯಾಗಿದೆ, ಈಸಿ ಟು ಅಂಡರ್ಸ್ಟ್ಯಾಂಡ್. ಹಾಗೆ ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು ಅನ್ನೋದು ಕೂಡ ಇಲ್ಲಿ ಡೆಫಿನೇಷನ್ ಬರೆದಿದ್ದೀನಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಅಕ್ಕರೆನ್ಸ್ ಆಫ್ ಮೆಟಲ್ಸ್. ಹಾಗಿದ್ರೆ ಈ ಮೆಟಲ್ಸು ಹೆಂಗೆ ಸಿಗುತ್ತೆ ನಮಗೆ? ಎಲ್ಲಿಂದ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು? Some metals like gold, silver, platinum, etc. are found in the free state in the earth crust. ಈ ಗೋಲ್ಡ್ ಮೈನಿಂಗು, ಸಿಲ್ವರು, ಐರನ್ನು, ಪ್ಲಾಟಿನಮ್ ಇವೆಲ್ಲ ನಿಮಗೆ ಗೊತ್ತಿದೆ. ಇವೆಲ್ಲ ನಮಗೆ ಅರ್ತ್ ಕ್ರಸ್ಟಲ್ಲಿ ಫ್ರೀ ಸ್ಟೇಟಲ್ಲೇ ಸಿಗ್ತಕ್ಕಂಥದ್ದು. ಬಿಕಾಸ್ ದೇ ಆರ್ ಲೀಸ್ಟ್ ರಿಯಾಕ್ಟಿವ್. ಮೋಸ್ಟ್ ಮೆಟಲ್ಸ್ ಆರ್ ಫೌಂಡ್ ಆ್ಯಸ್, ಯಾಕೆಂದರೆ ಲೀಸ್ಟ್ ರಿಯಾಕ್ಟಿವ್ ಆಗಿರೋದ್ರಿಂದ ನಾವು ಈಸಿಯಾಗಿ ಅರ್ತ್ ಕ್ರಸ್ಟಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಬಟ್ ಸಮ್ ಮೆಟಲ್ಸ್ ಇದೆ, ಅವು ನಮಗೆ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವು ಆಕ್ಸೈಡ್ಸ್, ಕಾರ್ಬೋನೇಟ್ಸ್, ಸಲ್ಫೈಡ್ಸ್, ಹ್ಯಾಲೈಡ್ಸ್ ಫಾರ್ಮಲ್ಲಿ ನಮಗೆ ಸಿಗ್ತವೆ. ಓಕೆ, ಅವನ್ನ ನಾವು ಸಪ್ರೇಷನ್ ಮಾಡಿ ಬೇರೆ ಬೇರೆ ಟೆಕ್ನಿಕ್ನ ಯೂಸ್ ಮಾಡಿ ಅವನ್ನ ಸಪ್ರೇಷನ್ ಮಾಡಬೇಕಾಗತ್ತೆ. ಓಕೆ, ಹಾಗಿದ್ದರೆ ಮಿನರಲ್ಸ್ ಅಂದರೆ ಏನು ಕೇಳಿದ್ದೀರಾ? ಮಿನರಲ್ಸ್ ಅನ್ನೋ ವರ್ಡನ್ನು ನೀವು ಕೇಳಿದ್ದೀರಾ. ಓರ್ ಅನ್ನೋದು ಕೇಳಿದ್ದೀರಾ, ಗ್ಯಾಂಗಿಯೋ ಅನ್ನೋದು ಕೇಳಿದ್ದೀರಾ. ಮೆಟಲರ್ಜಿ ಅನ್ನೋ ಚಾಪ್ಟ್ರಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. Minerals are the elements or compounds which occur naturally inside the earth crust. Minerals ಅಂದರೆ ಏನು? ಇವು ನಾರ್ಮಲ್ ಎಲಿಮೆಂಟ್ಸೇ ಮತ್ತು ಇವು ಕಾಂಪೌಂಡ್ಸು ನ್ಯಾಚುರಲ್ ಆಗಿ ಅರ್ತ್ ಕ್ರಸ್ಟಲ್ಲಿ ಇರ್ತಕ್ಕಂಥವು. ನ್ಯಾಚುರಲಿ ಅರ್ತ್ ಕ್ರಸ್ಟ್ ಭೂಗರ್ಭದ ಒಳಗೆ ಇರ್ತಕ್ಕಂಥವನ್ನ ನಾವೇನಂತ ಕರಿತೀವಿ? ಮಿನರಲ್ಸ್ ಅಂತ ಕರಿತೀವಿ. ಹಾಗಿದ್ರೆ ಓರ್ಸ್ ಅಂತಂದ್ರೇನು? ಓರ್ ಈಸ್ ಎ ಮಿನರಲ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ. ಈ ಓರಿಂದ ಏನು ಮಾಡ್ತಾರಂತೆ? ಮೆಟಲ್ನ ಪ್ರಾಫಿಟ್ ಆಗಂಗೆ ಲಾಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡೋದಲ್ಲ, ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ, ಅವನ್ನ ನಾವು ಓರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಓರ್ ಈಸ್ ಎ ಮಿನರಲ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ. ಹಾಗೆ ಗ್ಯಾಂಗಿಯೋ ಅಂದರೆ ಏನು? ಈಸ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಓರ್. ಗ್ಯಾಂಗಿಯೋ ಅಂದರೆ ಯಾವುದೋ ಒಂದು ಓರ್ ಇರುತ್ತಲ್ವ, ಈ ಓರಲ್ಲಿ ಯಾವುದೋ ಒಂದು ನಾವು ಮಿನರಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ವ ಪ್ರಾಫಿಟಬಲ್ ಆಗಂಗೆ, ಅದರಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್, ಏನಾದ್ರು ಡಸ್ಟ್ ಪಾರ್ಟಿಕಲ್, ಏನಾದ್ರು ರಾಕ್ ಪಾರ್ಟಿಕಲ್ ಇದ್ದರೆ ಅದನ್ನು ನಾವು ಗ್ಯಾಂಗಿಯೋ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್? ಅಕ್ಕರೆನ್ಸ್ ಆಫ್ ಮೆಟಲ್ಸ್ ಹೇಗೆ ಅಕ್ಕರೆನ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು, ಯಾವ್ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಮಿನರಲ್ಸ್ ಅಂದರೆ ಏನು, ಓರ್ಸ್ ಅಂದರೆ ಏನು, ಗ್ಯಾಂಗಿಯೋ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್. ಹಾಗಿದ್ರೆ ಈ ಮೆಟಲ್ಸ್ನ ಅದರ ಓರಿಂದ ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡೋದು? ಇದಕ್ಕೆ 3 ಸ್ಟೆಪ್ಸ್ ಇರುತ್ತೆ. ಕಾನ್ಸಂಟ್ರೇಷನ್ ಆಫ್ ಓರ್ ಮಾಡಬೇಕು, ಅಂದರೆ ಇಲ್ಲಿ ಎನ್ರಿಚ್ಮೆಂಟ್ ಆಫ್ ಓರ್, ರಿಡಕ್ಷನ್ ಆಫ್ ಅ ಮೆಟಲ್ ಮಾಡಬೇಕು,
ನೆಕ್ಸ್ಟ್ ರಿಫೈನಿಂಗ್ ಮಾಡಬೇಕು. ರಿಫೈನಿಂಗ್ ಮಾಡಿದಾಗ ನಮಗೆ ಪ್ಯೂರಿಫಿಕೇಷನ್ ಆಫ್ ಮೆಟಲ್ನ ಮಾಡಿ ನಮಗೆ ಮೆಟಲ್ ಸಿಗ್ತಕ್ಕಂಥದ್ದು. ರಿಫೈನಿಂಗ್ ಪ್ರೊಸೆಸ್ ಲಾಸ್ಟ್ ಪ್ರೊಸೆಸ್. ಏನು ಮಾಡಬೇಕು? ಕಾನ್ಸಂಟ್ರೇಷನ್ ಆಫ್ ಓರ್ ಮಾಡಬೇಕು, ರಿಡಕ್ಷನ್ ಆಫ್ ಎ ಮೆಟಲ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ಸು ಆ್ಯಂಡ್ ಲಾಸ್ಟ್ ಪ್ರೊಸೆಸ್ಸು ರಿಫೈನಿಂಗ್. ರಿಫೈನಿಂಗ್ ಪ್ರೊಸೆಸ್ಸಲ್ಲೇ ನಮಗೆ ಪ್ಯೂರಿಫಿಕೇಷನ್ ಆಫ್ ಮೆಟಲು ಮಾಡ್ತಕ್ಕಂಥದ್ದು. ಓಕೆ, ಹಾಗಿದ್ದರೆ ಕಾನ್ಸಂಟ್ರೇಷನ್ ಆಫ್ ಅ ಓರ್ ಅಂತ ಹೇಳಿದೆ ನಾನು ಫಸ್ಟ್ ಸ್ಟೆಪ್. ಹೇಗೆ ಮಾಡೋದು ಇದು ಅಂತಂದರೆ, ಕಾನ್ಸಂಟ್ರೇಷನ್ ಆಫ್ ಓರ್ ಪ್ರೊಸೆಸಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಪ್ರೊಸೆಸಲ್ಲೇ ಈಸ್ ದ ರಿಮೂವಲ್ ಆಫ್ ಗ್ಯಾಂಗ್ಯೂ ಇಂಪ್ಯೂರಿಟೀಸ್ ಫ್ರಮ್ ದ ಓರ್ ಬೈ ಡಿಫ್ರೆಂಟ್ ಮೆಥಡ್ಸ್. ಫಸ್ಟ್ ನಾನು ಹೇಳಿದೆ ಗ್ಯಾಂಗ್ಯೂ ಅಂತ ಹೇಳಿದೆ, ಅಂದರೆ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದಟ್ ಮಿನರಲ್ಸ್. ಓರ್ ಅಥವಾ ಮಿನರಲ್ಸಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್ನ ನಾವು ಗ್ಯಾಂಗ್ಯೂ ಅಂತೀವಿ. ಕಾನ್ಸಂಟ್ರೇಷನ್ ಪ್ರೊಸೆಸಲ್ಲಿ ಏನು ಮಾಡ್ತೀವಿ? ಈ ಇಂಪ್ಯೂರಿಟೀಸ್ನ ಏನು ಮಾಡಿಬಿಡ್ತೀವಿ? ರಿಮೂವ್ ಮಾಡೋಕ್ಬಿಡ್ತೀವಿ, ತೆಗೆದು ಬಿಡ್ತೀವಿ. ಆ ಪ್ರೋಸೆಸ್ನ ನಾವು ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಹೇಳೋದು. ಅದಾದಮೇಲೆ ರಿಡಕ್ಷನ್ ಆಫ್ ಮೆಟಲು, ಅದಾದಮೇಲೆ ರಿಫೈನಿಂಗ್ ಪ್ರೋಸೆಸ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಿದ್ದರೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ? ಈ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ದೇರ್ ಓರ್ಸ್. ಈ ಓರಿಂದ ನಾವು ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ವಾ, ಅದರಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ಇರುತ್ತೆ ಅಂತ ನೋಡಿ. ಓರ್ ಅಂದರೆ ನಿಮಗೆ ಗೊತ್ತಾಗಿದೆ, ಓರ್ ಇರುತ್ತೆ. ಓರಲ್ಲಿ ನಾವು ಓರನ್ನು 3 ಟೈಪ್ಸ್ ಕ್ಲಾಸಿಫಿಕೇಷನ್ ಮಾಡ್ಕೊಂಡ್ಬಿಡ್ತೀವಿ. ಅದರಲ್ಲಿ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಇರೋವೇ ಒಂದು ಕಡೆ ತೊಗೋತೀವಿ, ಮೆಟಲ್ಸ್ ಆಫ್ ಮೀಡಿಯಮ್ ರಿಯಾಕ್ಟಿವಿಟಿ ಇರೋವೇ ಒಂದು ಕಡೆ ತೊಗೋತೀವಿ, ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಇರೋವೇ ಒಂದು ಕಡೆ ತೊಗೋತೀವಿ. ಆ ಥರ ಸಪ್ರೇಷನ್ ಮಾಡಿಕೊಂಡ್ರೆ ಅದರ ಎಕ್ಸ್ಟ್ರಾಕ್ಷನ್ ನಮಗೆ ಈಸಿ ಆಗುತ್ತೆ. ಇಫ್ ಆ ಓರಲ್ಲಿ ಇರ್ತಕ್ಕಂಥ ಮೆಟಲ್ಸ್ ಏನಾದರೂ ಹೈ ರಿಯಾಕ್ಟಿವಿಟಿ ಆಗಿದ್ದರೆ ಅವನ್ನ ಎಲೆಕ್ಟ್ರೋಲಿಸಿಸ್ ಆಫ್ ಎ ಮೋಲ್ಟನ್ ಓರ್ ಮಾಡಿಬಿಟ್ಟು ಅದರಿಂದ ನಾವು ಪ್ಯೂರ್ ಮೆಟಲ್ನ ತೊಗೋತೀವಿ. ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ನ ಇಲ್ಲಿ ಮಾಡ್ತೀವಿ ಯಾವಾಗ? ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಇದ್ದಾಗ. ಅದೇ ಥರ ಮೆಟಲ್ಸ್ ಆಫ್ ಮೀಡಿಯಮ್ ರಿಯಾಕ್ಟಿವಿಟಿ ಇದ್ದಾಗ ಏನು ಮಾಡ್ತೀವಿ? ಮತ್ತೆ 2 ಸ್ಟೆಪ್ ಮಾಡ್ತೀವಿ. ಅಂದರೆ ಅದು ಕಾರ್ಬೊನೇಟ್ ಫಾರ್ಮಲ್ಲಿ ಇದೆಯಾ, ಮತ್ತು ಸಲ್ಫೈಡ್ ಫಾರ್ಮಲ್ಲಿ ಇದೆಯಾ, ಆಕ್ಸೈಡ್ ಫಾರ್ಮಲ್ಲಿ ಇದೆಯಾ, ಈ ಥರ. ಆವಾಗ ಕಾರ್ಬೊನೇಟ್ ಓರ್ ಮತ್ತು ಸಲ್ಫೈಡ್ ಓರು ಸಪ್ರೇಷನ್ ಆಗುತ್ತೆ. ಈ ಕಾರ್ಬೊನೇಟ್ ಓರ್ ಇತ್ತು ಅಂದರೆ ಅದನ್ನು ಕ್ಯಾಲ್ಸಿನೇಷನ್ ಪ್ರೊಸೆಸ್ ಮಾಡ್ತೀವಿ, ಸಲ್ಫೈಡ್ ಓರ್ ಇತ್ತು ಅಂದರೆ ರೋಸ್ಟಿಂಗ್ ಪ್ರೊಸೆಸ್ ಮಾಡ್ತೀವಿ. ಅದರಿಂದ ಏನು ಮಾಡ್ತೀವಿ? ಆಕ್ಸೈಡ್ ಆಫ್ ಮೆಟಲ್ ಬರುತ್ತೆ, ಅದರಿಂದ ರಿಡಕ್ಷನ್ ಮಾಡಿ ರಿಫೈನಿಂಗ್ ಮಾಡ್ತೀವಿ. ಇಲ್ಲಿ ಏನು ಮೆಟಲ್ನ ಪ್ಯೂರ್ ಮಾಡ್ತೀವಿ. ಓಕೆ, ಹಿಯರ್ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಇತ್ತು. ಲೋ ರಿಯಾಕ್ಟಿವಿಟಿ ಇತ್ತು ಅದನ್ನು ಏನು ಮಾಡ್ತೀವಿ? ಅದರಿಂದ ಸಲ್ಫೈಡ್ ಓರ್ ಸಲ್ಫೈಡ್ ಫೌಂಡ್ ಇನ್ನು ಸಲ್ಫೈಡ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ರೋಸ್ಟಿಂಗ್ ಅಂದರೆ ಹೀಟಿಂಗ್ ಮಾಡಿ ಏನು ಮಾಡ್ತೀವಿ? ಅದರಿಂದ ಮೆಟಲ್ ಬರುತ್ತೆ. ಅದನ್ನು ಮತ್ತೆ ಪ್ಯೂರಿಫಿಕೇಷನ್ ಮಾಡಿ ರಿಫೈನಿಂಗ್ ಮಾಡಿ ಅದರಿಂದ ನಾವೇನು ಮಾಡ್ತೀವಿ? ಪ್ಯೂರ್ ಮೆಟಲ್ನ ತೊಗೋತೀವಿ. ಓಕೆ, ಆ್ಯಂಡ್ ದಿಸ್ ಈಸ್ ಅ ಫ್ಲೋ ಚಾರ್ಟ್. ಸಿ, ವೆರಿ ವೆರಿ ಇಂಪಾರ್ಟೆಂಟ್ ಚಾರ್ಟು. ಮತ್ತು ನಾವು ಯಾವ್ಯಾವ ಥರ ಸ್ಟೆಪ್ನ ಫಾಲೋ ಮಾಡ್ತೀವಿ ಅನ್ನೋದು ಈ ಚಾರ್ಟ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬುಕ್ಕಲ್ಲಿ ಸಹ ಈ ಚಾರ್ಟನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಮಾಡೋದು ಇವಾಗ? ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಲೋ ಇನ್ ಆ್ಯಕ್ಟಿವಿಟಿ ಸೀರೀಸ್. ಆ್ಯಕ್ಟಿವಿಟಿ ಸೀರೀಸಲ್ಲಿ ಇರ್ತಕ್ಕಂಥ ಲೋ ಆ್ಯಕ್ಟಿವಿಟಿ ಸೀರೀಸ್ ಇರ್ತಕ್ಕಂಥ ಮೆಟಲ್ನ ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡೋದು ಅಂತ ತಿಳ್ಕೊಳ್ಳಿ. ಮೆಟಲ್ಸ್ ವಿಚ್ ಆರ್ ಲೋ ಇನ್ ಆ್ಯಕ್ಟಿವಿಟಿ ಸೀರೀಸ್ ಕ್ಯಾನ್ ಬಿ ರೆಡ್ಯೂಸ್ ಟು ದ ಮೆಟಲ್ಸ್ ಬೈ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ರಿಡಕ್ಷನ್ ಅಥವಾ ಈ ಪ್ರೋಸೆಸ್ನ ನಾವು ರೋಸ್ಟಿಂಗ್ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ, ರೋಸ್ಟಿಂಗ್ ಅಂದ ತಕ್ಷಣ ಏನು ಮಾಡೋದು? ಹೀಟಿಂಗ್ ಪ್ರೋಸೆಸ್ ಅಂತ ನೆನ್ಪಿಟ್ಕೊಳ್ಳಿ. ರೋಸ್ಟಿಂಗ್ ಅಂದ ತಕ್ಷಣ ನೆನ್ಪು ಬರಬೇಕಾಗಿರೋದು ಹೀಟ್ ಮಾಡಬೇಕು ಅಂತ ತಲೆಗೆ ಬರಬೇಕು ನಿಮಗೆ. ಫಾರ್ ಎಕ್ಸಾಂಪಲ್, ಮರ್ಕ್ಯೂರಿ ಈಸ್ ಒಬ್ಟೈನ್ಡ್ ಫ್ರಮ್ ಇಟ್ಸ್ ಓರ್ ಸಿನಾಬಾರ್. ಮರ್ಕ್ಯೂರಿ ಈಸ್ ಒಬ್ಟೈನ್ಡ್ ಫ್ರಮ್ ಇಟ್ಸ್ ಓರ್ ಸಿನಾಬಾರ್. ಸಿನಾಬಾರ್ನ ಮಾಲಿಕ್ಯುಲರ್ ಫಾರ್ಮುಲಾ HgS. ಈ ಸಿನಾಬಾರ್ನ ತೊಗೊಂಡು ಏನು ಮಾಡಬೇಕಂತೆ? ಹೀಟ್ ಮಾಡಬೇಕಂತೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತಂತೆ? ಮೆಗ್ನೀಷಿಯಮ್ ಆಕ್ಸೈಡ್ ಬರುತ್ತೆ, ಮತ್ತು ಅಲ್ಲಿ ಎಕ್ಸೆಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಲಿಬ್ರೇಟ್ ಆಗುತ್ತೆ. ಇಟ್ ಈಸ್ ಫಸ್ಟ್ ಕನ್ವರ್ಟೆಡ್ ಇಂಟು ಮರ್ಕ್ಯೂರಿಕ್ ಆಕ್ಸೈಡ್. ನಾನು ಮೆಗ್ನೀಷಿಯಮ್ ಆಕ್ಸೈಡ್ ಅಂತಂದೆ, Hg, ಮರ್ಕ್ಯೂರಿಕ್ ಆಕ್ಸೈಡ್. ಆ್ಯಂಡ್ ಆನ್ ಫರ್ದರ್ ಹೀಟಿಂಗ್ ಇಟ್ ರೆಡ್ಯೂಸಸ್ ಟು ಮರ್ಕ್ಯೂರಿ. ಈ ಆಕ್ಸೈಡ್ ಫಾರ್ಮಲ್ಲಿ ಏನು ಬಂದಿರುತ್ತಲ್ವ, ಅದನ್ನು ಫರ್ದರ್ ನಾವು ಹೀಟ್ ಮಾಡಿದಾಗ ನಮಗೆ ಮರ್ಕ್ಯೂರಿ ಪ್ಯೂರ್ ಮೆಟಲ್ಲು ಸಿಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಮರ್ಕ್ಯೂರಿನ ನಾವು ಏನು ಮಾಡ್ತೀವಿ? ಇದು ಲೋ ಆ್ಯಕ್ಟಿವಿಟಿ ಸೀರೀಸಲ್ಲಿದೆ ಮರ್ಕ್ಯೂರಿ ಅನ್ನೋದು. ಮರ್ಕ್ಯೂರಿನ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಅದರ ಓರು ಸಿನಾಬಾರು, HgS. ಅದನ್ನು ನಾವು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಹೀಟ್ ಮಾಡಿದಾಗ ಮರ್ಕ್ಯೂರಿಕ್ ಆಕ್ಸೈಡ್ ಬರುತ್ತೆ. ಈ ಮರ್ಕ್ಯೂರಿಕ್ ಆಕ್ಸೈಡ್ನ ಫರ್ದರ್ ನಾವು ಹೀಟ್ ಮಾಡಿದಾಗ ಮರ್ಕ್ಯೂರಿ ಮತ್ತು ಆಕ್ಸಿಜನ್ ಸಪ್ರೇಟ್ ಆಗುತ್ತೆ, ನಮಗೆ ಮರ್ಕ್ಯೂರಿ ಸಿಗುತ್ತೆ. ಕಾಪರ್ ಈಸ್ ಒಬ್ಟೈನ್ಡ್ ಫ್ರಮ್ ಇಟ್ಸ್ ಓರ್ ಸಲ್ಫೈಡ್ ಓರ್. ಕಾಪರು ಸಲ್ಫೈಡ್ ಓರ್ ಅಂದರೆ ಕ್ಯುಪ್ರಸ್ ಸಲ್ಫೈಡ್ ಫಾರ್ಮಲ್ಲಿರುತ್ತೆ. ಅದನ್ನು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡಿದಾಗ
ಕಾಪರ್ ಆಕ್ಸೈಡ್ ಬಂದಿರುತ್ತೆ. ಅದನ್ನು ಫರ್ದರ್ ನಾವು ಹೀಟ್ ಮಾಡಿದಾಗ ಕಾಪರ್ ಮತ್ತು ಇಲ್ಲಿ ಸಲ್ಫರ್ ಡೈಆಕ್ಸೈಡು ಸಪ್ರೇಟ್ ಆಗಿಬಿಟ್ಟು ಕಾಪರ್ ನಮಗೆ ಮೆಟಲ್ ಸಿಗುತ್ತೆ. ಇದು ಯಾವುದರಲ್ಲಿ ಲೋ ಇನ್ ಆ್ಯಕ್ಟಿವಿಟಿ ಸೀರೀಸಲ್ಲಿರೋ ಮೆಟಲ್ಸಲ್ಲಿ ನಾವು ಈ ಥರ ರಿಯಾಕ್ಷನ್ ರೋಸ್ಟಿಂಗ್ ಪ್ರೋಸೆಸ್ನ ಮಾಡಿಬಿಟ್ಟು ಮೆಟಲ್ಸ್ನ ಸಪ್ರೇಟ್ ಮಾಡ್ತೀವಿ. ಹಾಗೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇನ್ ದ ಮಿಡಲ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸ್. ಮಿಡಲಲ್ಲಿರೋವು ಯಾವುವು? ಜಿಂಕ್, ಐರನ್ನು, ಲೆಡ್, ಇವೆಲ್ಲ ಏನು ಮಿಡಲ್ ಆಫ್ ದ ಸೀರೀಸ್. ಇವು ಫ್ರೀ ಸ್ಟೇಟಲ್ಲಿ ಸಿಗಲ್ಲ. ನಾನು ಹೇಳಿದೆ ಇವು ಯಾವ ಫಾರ್ಮಲ್ಲಿ ಸಿಗುತ್ತೆ ನಮಗೆ? ಆಕ್ಸೈಡ್ ಫಾರ್ಮಲ್ಲಿ, ಸಲ್ಫೈಡ್ ಫಾರ್ಮಲ್ಲಿ ಅಥವಾ ಕಾರ್ಬೊನೇಟ್ ಓರ್ಸ್ ಫಾರ್ಮಲ್ಲಿ ನಮಗೆ ಸಿಕ್ಕಿರುತ್ತೆ. ಇಟ್ ಈಸ್ ಈಸಿಯರ್ ಟು ಒಬ್ಟೈನ್ ಅ ಮೆಟಲ್ ಫ್ರಮ್ ದೇರ್ ಆಕ್ಸೈಡ್ಸ್ ದ್ಯಾನ್ ಫ್ರಮ್ ದೇರ್ ಸಲ್ಫೈಡ್ಸ್. ಬಟ್ ಆಕ್ಸೈಡ್ ಫಾರ್ಮಲ್ಲಿ ಇದ್ದಾಗ ನಾವು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಬಟ್ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ಫಾರ್ಮಲ್ಲಿ ಇದ್ದಾಗ ಸ್ವಲ್ಪ ಕಷ್ಟ. ಸೊ non-oxide ores are converted into oxide form before reduction. Non-oxide ores can be converted into oxide form by roasting or calcination. ಆಕ್ಸೈಡ್ ಫಾರ್ಮಲ್ಲಿ ಇಲ್ಲದೆ ಇರೋನ ನಾವು ಫಸ್ಟ್ ಆಕ್ಸೈಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನು ರೋಸ್ಟಿಂಗ್ ಅಥವಾ ಕ್ಯಾಲ್ಸಿನೇಷನ್ ಪ್ರೋಸೆಸ್ ಮಾಡಿ ಸಪರೇಷನ್ ಮಾಡಬೇಕಾಗತ್ತೆ ಮೆಟಲ್ಸ್ನ. ಮೆಟಲ್ಸ್ ಮಿಡಲ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸಲ್ಲಿರೋವು ಯಾವುವು? ಜಿಂಕು, ಐರನ್ನು ಮತ್ತು ಲೆಡ್. ಇವು ಫ್ರೀ ಸ್ಟೇಟಲ್ಲಿ ಸಿಗಲ್ಲ, ಅಥವಾ ಆಕ್ಸೈಡು ಅಥವಾ ಸಲ್ಫೈಡು ಅಥವಾ ಕಾರ್ಬೊನೇಟ್ ಫಾರ್ಮಲ್ಲಿ ಸಿಗುತ್ತೆ. ಆಕ್ಸೈಡ್ ಫಾರ್ಮಲ್ಲಿ ಸಿಕ್ಕವನ್ನ ನಾವು ಈಸಿಯಾಗಿ ಏನು ಮಾಡ್ಬೋದು? ಸಪ್ರೇಷನ್ ಮಾಡ್ಬೋದು. ಬಟ್ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ಫಾರ್ಮಲ್ಲಿ ಇದ್ದರೆ ಅವನ್ನ ನಾವು ಫಸ್ಟು ಆಕ್ಸೈಡ್ ಫಾರ್ಮಿಗೆ ಕನ್ವರ್ಷನ್ ಮಾಡಿಕೊಂಡು ಆಮೇಲೆ ಸಪ್ರೇಷನ್ ಆಫ್ ಮೆಟಲ್ಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೋಸ್ಟಿಂಗ್ ಅಂದರೆ ಏನು? ಈಸ್ ಅ ಹೀಟಿಂಗ್. ನಾನು ಹೇಳಿದೆ ರೋಸ್ಟಿಂಗ್ ಮೆಥಡಲ್ಲಿ. ಈಗ ಜಿಂಕ್ ಸಲ್ಫೈಡ್ ಫಾರ್ಮಲ್ಲಿ ಇದೆ, ಜಿಂಕ್ ಸಲ್ಫೈಡ್ ಫಾರ್ಮಲ್ಲಿ ಇದೆ. ಅದನ್ನು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ನಾವು ಹೀಟ್ ಮಾಡಿದಾಗ ಜಿಂಕ್ ಆಕ್ಸೈಡ್ ಆಗುತ್ತೆ. ಈ ಜಿಂಕ್ ಆಕ್ಸೈಡ್ ಆದಮೇಲೆ ಅದನ್ನು ನಾವು ಕನ್ವರ್ಷನ್ ಮಾಡಿಕೊಂಡು ಆಮೇಲೆ ಅದನ್ನು ಮತ್ತೆ ಫರ್ದರ್ ಹೀಟ್ ಮಾಡಿ ಅದರಿಂದ ನಾವು ಏನು ಮಾಡ್ತೀವಿ? ಜಿಂಕ್ ಮೆಟಲ್ನ ಸಪ್ರೇಷನ್ ಮಾಡ್ಕೊತೀವಿ. ರೋಸ್ಟಿಂಗ್ ಅಂತ ಅಂದ್ರೇನು? ಈಸ್ ಹೀಟಿಂಗ್ ಆಫ್ ಆನ್ ಓರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಸಲ್ಫೈಡ್ ಆರ್ಸ್ ಇಂಟು ಆಕ್ಸೈಡ್ ಫಾರ್ಮ್. ರೋಸ್ಟಿಂಗ್ ಅಂದ್ರೇನು? ಹೀಟಿಂಗ್ ಪ್ರೋಸೆಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದನ್ನು ನಾವು ರೋಸ್ಟಿಂಗ್ ಅಂತ ಕರಿತೀವಿ. ಅದೇ ಥರ ಕ್ಯಾಲ್ಸಿನೇಷನ್ ಅಂತ ಅಂದ್ರೇನು? ಈಸ್ ಅ ಹೀಟಿಂಗ್ ಆಫ್ ಆನ್ ಓರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅದೇ ಓರನ್ನ ಹೀಟ್ ಮಾಡೋದು, ಬಟ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆ ಪ್ರೋಸೆಸ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ದಿಸ್ ಕ್ಯಾಲ್ಸಿನೇಷನ್ ಪ್ರೋಸೆಸ್ ಈಸ್ ಯೂಸ್ ಟು ಕನ್ವರ್ಟ್ ಸಲ್ಫೈಡ್ ಓರ್ಸ್ ಇಂಟು ಆಕ್ಸೈಡ್ ಫಾರ್ಮ್. ಸಲ್ಫೈಡ್ ಓರ್ಸ್ ಅಥವಾ ಕಾರ್ಬೊನೇಟ್ ಓರ್ಸನ್ನು ಆಕ್ಸೈಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋಕ್ಕೆ ಕ್ಯಾಲ್ಸಿನೇಷನ್ನ ನಾವು ಯೂಸ್ ಮಾಡ್ತೀವಿ. ಬಟ್ ನೆನಪಿರಲಿ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ನಾವು ಆಕ್ಸಿಜನ್ನ ಯೂಸ್ ಮಾಡೋದಿಲ್ಲ. ಜಿಂಕ್ ಕಾರ್ಬೊನೇಟ್ ಇದೆ, ಕಾರ್ಬೊನೇಟ್ನ ಹೀಟ್ ಮಾಡಿದಾಗ ನಾವೇನಾಗುತ್ತೆ? ಅದು ಜಿಂಕ್ ಆಕ್ಸೈಡ್ ಆಗಿ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ. ದ ಆಕ್ಸೈಡ್ ಓರ್ ಈಸ್ ದೆನ್ ರೆಡ್ಯೂಸ್ಡ್. ಆಕ್ಸೈಡ್ ಓರ್ ಬಂದಿತ್ತಲ್ವ, ಅದನ್ನು ಮತ್ತೆ ರಿಡ್ಯೂಸ್ ಮಾಡ್ತೀವಿ ಟು ದ ಮೆಟಲ್ ಬೈ ಹೀಟಿಂಗ್ ವಿತ್ ಅ ರಿಡ್ಯೂಸಿಂಗ್ ಏಜೆಂಟ್. ಇಯರ್ ಕೋಕನ್ನು ಆ್ಯಸ್ ಅ ರಿಡ್ಯೂಸಿಂಗ್ ಏಜೆಂಟ್ ಆಗಿ ತೊಗೊಂಡಿದ್ದೀವಿ. ಯೂಶಲಿ ಕಾರ್ಬನ್ ಅನ್ನೋದು ರಿಡ್ಯೂಸಿಂಗ್ ಏಜೆಂಟು. ಮೋಸ್ಟ್ ಆಫ್ ದ ಟೈಮು ನಾವು ಕೋಕನ್ನು ತೊಗೋತೀವಿ ಫಾರ್ ರಿಡಕ್ಷನ್. ಆವಾಗ ನಮಗೆ ಮೆಟಲ್ ಮತ್ತು ಕಾರ್ಬನ್ ಮೊನಾಕ್ಸೈಡು ಲಿಬ್ರೇಟ್ ಆಗುತ್ತೆ. ಇಲ್ಲಿ ನಮಗೆ ಜಿಂಕ್ ಮೆಟಲು ಸಿಗುತ್ತೆ. ಸೊ ದಿಸ್ ಪ್ರೋಸೆಸ್ಸು ಕ್ಯಾಲ್ಸಿನೇಷನ್ ಪ್ರೋಸೆಸ್. ಹಿಯರ್ ರೋಸ್ಟಿಂಗ್ ಪ್ರೋಸೆಸ್ಸು ಇಲ್ಲಿ ಬರ್ತಕ್ಕಂಥದ್ದು ಕ್ಯಾಲ್ಸಿನೇಷನ್ ಪ್ರೋಸೆಸ್. ನೆನಪಿರಲಿ, ಕ್ಯಾಲ್ಸಿನೇಷನ್ ಪ್ರೋಸೆಸ್ಸಲ್ಲಿ ನಾವು ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ನು ಹೀಟ್ ಮಾಡ್ತೀವಿ. ಸೊ ಜಿಂಕ್ ಮೆಟಲ್ಲು ಬಂತು ನಿಮಗಿಲ್ಲಿ. ಹಿಯರ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. ಯಾವುದದು ಅಂತಂದರೆ ಕೋಕ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್ ರಿಯಾಕ್ಷನಿಗೆ ಹೋಗೋದಾದರೆ ಥರ್ಮಿಟ್ ರಿಯಾಕ್ಷನ್ಸ್. ಇದರ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಥರ್ಮಿಟ್ ರಿಯಾಕ್ಷನ್ಸ್. ಥರ್ಮಿಟ್ ಅಂತಂದ್ರೇ ನೆನ್ಪಿಟ್ಕೊಳ್ಳಿ, ಥರ್ಮಲ್ ಎನರ್ಜಿ, ಹೀಟ್ ಅಂತಲೇ ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ಸ್ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಯಾವಿರುತ್ತೆ? ಟಾಪ್ ಆಫ್ ದ ಸೀರೀಸ್ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಅಲ್ಯೂಮಿನಿಯಂ ಆರ್ ಯೂಸ್ಡ್ ಆ್ಯಸ್ ಅ ರೆಡ್ಯೂಸಿಂಗ್ ಏಜೆಂಟ್ಸ್ ಟು ಒಬ್ಟೈನ್ ಮೆಟಲ್ಸ್ ಫ್ರಮ್ ದೇರ್ ಆಕ್ಸೈಡ್ಸ್. ಈ ರಿಯಾಕ್ಟಿವ್ ಸೀರೀಸಲ್ಲಿ ಇರ್ತಕ್ಕಂಥ ಮೆಟಲ್ಸ್ನ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಂಗನೀಸ್ ಡೈಆಕ್ಸೈಡ್ ಇದೆ. ಈ ಮ್ಯಾಂಗನೀಸ್ ಡೈಆಕ್ಸೈಡಿಂದ ನಾವು ಮೆಟಲ್ನ ಸಪ್ರೇಟ್ ಮಾಡಬೇಕು. ಆವಾಗ ಏನು ಮಾಡ್ತೀವಿ? ಅಲ್ಯೂಮಿನಿಯಮ್ನ ನಾವು ಏನು ಮಾಡ್ತೀವಿ? ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಈ ಅಲ್ಯೂಮಿನಿಯಂ ಏನು ಮಾಡುತ್ತೆ? ಇದರಲ್ಲಿರೋ ಆಕ್ಸಿಜನ್ನ ತೊಗೊಂಡ್ಬಿಡುತ್ತೆ ತನ್ನ ಕಡೆ. ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ನ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಮ್ಯಾಂಗನೀಸ್ ಆ್ಯಸ್ ಎ ಮೆಟಲ್ ನಮಗೆ ಸಿಗುತ್ತೆ. ಡ್ಯೂರಿಂಗ್ ದಿಸ್ ಹೀಟ್ ಎನರ್ಜಿ ಲಿಬ್ರೇಟ್ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಅರ್ಥ ಆಯ್ತಾ? ದ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ ಆಕ್ಸೈಡ್ಸ್
and aluminum is highly exothermic and metals are obtained in molten state. ಇಲ್ಲಿ ಒಪ್ಟೈನ್ ಆಗ್ತಕ್ಕಂಥ ಮೆಟಲ್ಲು ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಸಾಲಿಡ್ ಸ್ಟೇಟಲ್ಲಿ ಇರಲ್ಲ. ಇಂಥ ರಿಯಾಕ್ಷನ್ನ ನಾವು ಥರ್ಮಿಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಥರ್ಮಿಟ್ ರಿಯಾಕ್ಷನ್ಸ್ ಅಂತ ಅಂದ್ರೇನು? ಸಮ್ಟೈಮ್ಸ್ ನಾವು ರಿಯಾಕ್ಟಿವ್ ಮೆಟಲ್ಸ್ನ, ಹೈಲಿ ಟಾಪ್ ಆಫ್ ದ ಸೀರೀಸಲ್ಲಿ ಇರ್ತಕ್ಕಂಥ ಮೆಟಲ್ಸ್ನ ನಾವು ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ ಟು ಒಬ್ಟೈನ್ ಮೆಟಲ್ಸ್. ಈ ಯೂಸ್ ಮಾಡಿರ್ತೀವಲ್ವ ರೆಡ್ಯೂಸಿಂಗ್ ಏಜೆಂಟು, ಅಂಥ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿದಾಗ ಬರ್ತಕ್ಕಂಥ ಮೆಟಲ್ ಏನಾಗಿರುತ್ತೆ ಅದು ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ, ಸಾಲಿಡ್ ಸ್ಟೇಟಲ್ಲಿ ಇರಲ್ಲ. ಅಂಥ ರಿಯಾಕ್ಷನ್ನ ನಾವು ಥರ್ಮಿಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಇಂಥ ಟೈಮಲ್ಲಿ, ಇಂಥ ರಿಯಾಕ್ಷನ್ ಆಗೋ ಟೈಮಲ್ಲಿ ಹೈ ಎನರ್ಜಿ ರಿಲೀಸ್ ಆಗುತ್ತೆ, ಅಂದರೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಹೀಟ್ ಲಿಬ್ರೇಟೆಡ್ ಟು ದ surrounding. Therefore, it is exothermic reaction. Next, the reaction between iron oxide and aluminium produces molten iron. This reaction is used to join rail tracks, broken machine parts. For example, ಐರನ್ ಆಕ್ಸೈಡ್ ಇದೆ, ಅದಕ್ಕೆ ಅಲ್ಯೂಮಿನಿಯಂ ಆ್ಯಸ್ ಅ ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಇಲ್ಲಿ ನಿಮಗೆ ಐರನ್ ಬರುತ್ತಲ್ವಾ, ಈ ಐರನ್ನು ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ, ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಈ ಥರ ರಿಯಾಕ್ಷನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೈಲ್ವೆ ಟ್ರ್ಯಾಕ್ಸಲ್ಲಿ ಜಾಯಿಂಟ್ಸ್ ಏನಾದ್ರು ಬಿಟ್ಟೋಗಿದ್ರೆ ಅವನ್ನ ನಾವು ಜಾಯಿನ್ ಮಾಡಲಿಕ್ಕೆ, ರೈಲ್ವೆ ಟ್ರ್ಯಾಕ್ ಕಬ್ಬಿಣದ್ದಾಗಿರುತ್ತಲ್ವ, ಅವುಗಳು ಟ್ರ್ಯಾಕಲ್ಲಿ ಏನಾದರೂ ಬಿರಿ ಬಂದಿದ್ದರೆ ಆ ಟ್ರ್ಯಾಕ್ಸನ್ನು ನಾವು ಮತ್ತೆ ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಅದೇ ರೀತಿ ಯಾವುದಾದ್ರೂ ಮಿಷಿನ್ ಪಾರ್ಟ್ಸಲ್ಲಿ ಏನಾದ್ರು ಬ್ರೇಕೇಜ್ ಆಗಿದ್ದರೆ ಅವನ್ನು ನಾವು ಸರಿ ಮಾಡಲಿಕ್ಕೆ ಈ ಥರ ಮೋಲ್ಟನ್ ಐರನ್ನ ಯೂಸ್ ಮಾಡ್ತೀವಿ. ದೀಸ್ ಕಮ್ಸ್ ಅಂಡರ್ ಥರ್ಮಿಟ್ ರಿಯಾಕ್ಷನ್. ಓಕೆ, ಥರ್ಮಿಟ್ ರಿಯಾಕ್ಷನ್ಸ್ ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಟ್ ದ ಟಾಪ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸ್. ಅಂದರೆ ಟಾಪ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸಲ್ಲಿ ಇರ್ತಕ್ಕಂಥ ಮೆಟಲ್ಸ್ನ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು? ನಾನು ಆಗಲೇ ಹೇಳಿದ್ದೆ ನಿಮಗೆ, ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಫ್ಲೋ ಚಾರ್ಟ್ ತೋರಿಸಿದ್ನಲ್ವಾ ಅಲ್ಲಿ. ಸಿ, ಮೆಟಲ್ಸ್ ಅಟ್ ದ ಟಾಪ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸ್ ಲೈಕ್ ನಿಮಗೆ ಗೊತ್ತಿದೆ, ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಇವಿಲ್ಲ. cannot be obtained from their ores by simply heating or by heating with the reducing agents. ನಾವು ಇದನ್ನು ಏನು ಮಾಡ್ಬೋದು, ಜಸ್ಟ್ ಬೈ ಹೀಟ್ ಮಾಡೋದ್ರಿಂದ ಅಥವಾ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿ ಹೀಟ್ ಮಾಡೋದ್ರಿಂದ, ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ನ ಮಾಡೋದ್ರಿಂದ ನಾವು ಏನು ಮಾಡ್ಬೋದು, ಈಸಿಯಾಗಿ ಈ ಟಾಪಲ್ಲಿ ಇರ್ತಕ್ಕಂಥ ಸೀರೀಸ್ ಮೆಟಲ್ಸ್ನ, ಪೊಟ್ಯಾಷಿಯಮು, ಸೋಡಿಯಂ, ಕ್ಯಾಲ್ಶಿಯಂ ಮತ್ತು ಅಲ್ಯೂಮಿನಿಯಂನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹೇಗೆ ಮಾಡ್ಬೋದು? when electric current is passed through a molten sodium chloride. molten ಅಂತ ವರ್ಡ್ ಇಲ್ಲೇ ಬರಲಿ, ನೆನ್ಪಿಟ್ಕೊಳ್ಳಿ, ಅದು ಲಿಕ್ವಿಡ್. ಮೋಲ್ಟನ್ ಸೋಡಿಯಂ ಕ್ಲೋರೈಡಿಗೆ ನೀವು ಒಂದು ಬೀಕರಲ್ಲಿ ತೊಗೊಂಬಿಡಿ ದೊಡ್ಡದು, ಅದಕ್ಕೆ ಏನು ಮಾಡಿ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿ. ಅವಾಗ ಏನಾಗುತ್ತೆ, ಸೋಡಿಯಂ ಮೆಟಲ್ ಈಸ್ ಡೆಪಾಸಿಟೆಡ್ ಅಟ್ ದ ಕ್ಯಾಥೋಡ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಈಸ್ ಡೆಪಾಸಿಟೆಡ್ ಅಟ್ ದ ಆ್ಯನೋಡ್. ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ. ಕ್ಯಾಥೋಡಲ್ಲಿ ಏನಾಗುತ್ತಂತೆ, ಸೋಡಿಯಂ ಮೆಟಲ್ ಹೋಗ್ಬಿಟ್ಟು ಕ್ಯಾಥೋಡ್ ಅಂತ ಒಂದು ಕ್ಯಾಥೋಡ್ ರಾಡ್ ತೊಗೊಂಡಿರ್ತಾರೆ, ಮೆಟಲ್ ಸೋಡಿಯಂ ರಾಡು, ಹಾಗೆ ಒಂದು ಆ್ಯನೋಡ್ ರಾಡು ತೊಗೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಈ ಸೋಡಿಯಂ ಮೆಟಲ್ ಹೋಗ್ಬಿಟ್ಟು ಕ್ಯಾಥೋಡ್ ರಾಡಲ್ಲಿ ಡೆಪಾಸಿಟ್ ಆಗುತ್ತೆ. ಅದೇ ಥರ ಆ್ಯನೋಡ್ ರಾಡಲ್ಲಿ ಏನು ಡೆಪಾಸಿಟ್ ಆಗುತ್ತೆ, ಕ್ಲೋರಿನ್ ಗ್ಯಾಸು ಡೆಪಾಸಿಟ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಸೋಡಿಯಂನು ಸಪ್ರೇಟ್ ಮಾಡ್ಬೋದು, ಕ್ಲೋರಿನ್ನು ಸಹ ಸಪ್ರೇಟ್ ಮಾಡ್ಬೋದು. ಕ್ಲೋರಿನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, ಈ ಸೋಡಿಯಂ ಮೆಟಲ್ಲು ನಮಗೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಿಂದ ಸಿಗ್ತಕ್ಕಂಥದ್ದು. ಸಿ, ಡಯಾಗ್ರಾಮ್ ಇದೆ, ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನು ಮಾಡಿದ್ದಾರೆ, ಸೋಡಿಯಂ ಕ್ಲೋರೈಡ್, ಮೋಲ್ಟನ್ ಸ್ಟೇಟಲ್ಲಿರೋ ಸೋಡಿಯಂ ಕ್ಲೋರೈಡ್ ತೊಗೊಂಡಿದ್ದಾರೆ. ಕ್ಯಾಥೋಡಲ್ಲಿ ಏನಾಗಿದೆ, ಸೋಡಿಯಂ ಪ್ಲಸ್ ಎಲೆಕ್ಟ್ರಾನ್, ಹಿಯರ್ ಸೋಡಿಯಂ ಡೆಪಾಸಿಟ್ ಆಗಿರುತ್ತೆ, ಇದ್ರ ಮೇಲೆ ಏನಾಗಿರುತ್ತೆ, ಸೋಡಿಯಂ ಡೆಪಾಸಿಟ್ ಆಗಿರುತ್ತೆ. ಈ ಆ್ಯನೋಡ್ ರಾಡಲ್ಲಿ ಏನಾಗಿರುತ್ತೆ, ಕ್ಲೋರಿನ್ ಗ್ಯಾಸು ಸಪ್ರೇಟ್ ಆಗಿರುತ್ತೆ. ಈ ಕಡೆ ಕ್ಲೋರಿನ್ ಗ್ಯಾಸ್ ಅಷ್ಟು ಈ ಕ್ಯಾಥೋಡಿಗೆ ಆ್ಯನೋಡಿಗೆ ಹೋಗಿ ಅಟ್ರಾಕ್ಟ್ ಆಗುತ್ತೆ, ಸೋಡಿಯಂ ಅಷ್ಟು ಈ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈ ಥರ ಔಟರ್ ಲೇಯರಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಈ ಥರ. ಅದರಿಂದ ಏನು ಮಾಡ್ತಾರೆ, ಸಪ್ರೇಷನ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಎಕ್ಸ್ಟ್ರಾಕ್ಷನ್ ಆಫ್ ಎ ಮೆಟಲ್ಸ್ ಅಟ್ ದ ಟಾಪ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸ್. ನೆಕ್ಸ್ಟ್, come to the next point, ರಿಫೈನಿಂಗ್ ಆಫ್ ಮೆಟಲ್ಸ್. ಹಾಗಿದ್ರೆ ಮೆಟಲ್ಸ್ನ ಹೇಗೆ ರಿಫೈನ್ ಮಾಡ್ತಾರೆ, ಅಂದರೆ ಹೇಗೆ ಪ್ಯೂರಿಫಿಕೇಷನ್ ಮಾಡ್ತಾರೆ?
ರಿಫೈನಿಂಗ್ ಅಂತಲೇ ಹೇಳಿದೆ, ಅದರಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ನೆಲ್ಲ, ಮೆಟಲ್ ಬಂದಿರುತ್ತಲ್ಲ ಅದರಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ನೆಲ್ಲ ತೆಗೆಯೋದು. ದ ರಿಮೂವಲ್ ಆಫ್ ಇಂಪ್ಯೂರಿಟೀಸ್ ಫ್ರಮ್ ದ ಮೆಟಲ್, ದ ರಿಮೂವಲ್ ಆಫ್ ಇಂಪ್ಯೂರಿಟೀಸ್ ಫ್ರಮ್ ದ ಮೆಟಲ್ ಟು ಒಬ್ಟೈನ್ ಎ ಪ್ಯೂರ್ ಮೆಟಲ್ ಈಸ್ ಕಾಲ್ಡ್ ಆಸ್ ಅ ರಿಫೈನಿಂಗ್ ಆಫ್ ಎ ಮೆಟಲ್. ಡಿಫೈನ್ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕೇಳ್ಬೋದು 1 ಮಾರ್ಕ್ಸಿಗೆ. ಸೊ ಈ ಪ್ರೊಸೆಸಲ್ಲಿ ಏನು ಮಾಡ್ತೀವಿ, ಮೆಟಲಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಿಬಿಟ್ಟು ಪ್ಯೂರ್ ಮೆಟಲ್ ಸಿಗ್ಬೇಕು ನಮಗೆ, ಅದಕ್ಕೆ ನಾವು ರಿಫೈನಿಂಗ್ ಪ್ರೊಸೆಸ್ನ ಮಾಡ್ತಕ್ಕಂಥದ್ದು. ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ರಿಫೈನಿಂಗ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ. ತುಂಬ ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂತಂದರೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಇನ್ ದಿಸ್ ಮೆಥಡ್ ಎ ಬ್ಲಾಕ್ ಆಫ್ ಅ ಇಂಪ್ಯೂರ್, ಏನು ಮಾಡ್ತೀವಿ ಅಂತಂದರೆ ಎ ಬ್ಲಾಕ್ ಆಫ್ ಅ ಇಂಪ್ಯೂರ್ ಮೆಟಲ್ ಈಸ್ ಮೇಡ್ ಆ್ಯನೋಡ್ ಆ್ಯಂಡ್ ಅ ಥಿನ್ ಶೀಟ್ ಆಫ್ ಪ್ಯೂರ್ ಮೆಟಲ್ ಈಸ್ ಮೇಡ್ ಆಫ್ ಅ ಕ್ಯಾಥೋಡ್. ಏನು ಮಾಡ್ತೀವಿ, ಇಂಪ್ಯೂರ್ ಮೆಟಲ್ ಏನಿತ್ತಲ್ವ, ಒಂದು ಪ್ರೊಸೆಸ್ ಆದಮೇಲೆ ಮೆಟಲ್ ಬಂದಿತ್ತಲ್ವ ಅದರಲ್ಲಿ ಇಂಪ್ಯೂರಿಟಿ ಇದ್ದೇ ಇರುತ್ತೆ, ಅದನ್ನು ಆ್ಯನೋಡ್ ಆಗಿ ತೊಗೋತೀವಿ. ಹಾಗೆ ಒಂದು ಅದೇ ಥಿನ್ ಶೀಟ್ ಆಗಿರ್ತಕ್ಕಂಥ ಒಂದು ಪ್ಯೂರ್ ಮೆಟಲ್ನ ತೊಗೊಂಡು ಅದನ್ನು ಕ್ಯಾಥೋಡಾಗಿ ಮಾಡ್ತೀವಿ. ದ ಎಲೆಕ್ಟ್ರೋಲೈಟ್ ಈಸ್ ಅ ಸಾಲ್ಟ್ ಸೊಲ್ಯೂಷನ್ ಆಫ್ ಎ ಮೆಟಲ್ ಟು ಬಿ ಪ್ಯೂರಿಫೈಡ್. ಸಾಲ್ಟ್ ಸೊಲ್ಯೂಷನ್ ತೊಗೊಂಡು ಅದನ್ನ ಎಲೆಕ್ಟ್ರೋಲೈಟಾಗಿ ಯೂಸ್ ಮಾಡಿಬಿಟ್ಟು ಇವಾಗ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತೀವಿ. ಸಿ ಈ ಡಯಾಗ್ರಾಮ್ ನೋಡಿ, ಕ್ಯಾಥೋಡಲ್ಲಿ ಏನಿರುತ್ತೆ ಅಂತ ಹೇಳಿದೆ, ಪ್ಯೂರ್ ಮೆಟಲ್ ಇರುತ್ತೆ. ಆ್ಯನೋಡಲ್ಲಿ ಹೇಳಿದೆ ನೋಡಿ, ಇಲ್ಲಿ ಕ್ಯಾಥೋಡಲ್ಲಿ ಏನಾಗಿರುತ್ತೆ, ಪ್ಯೂರ್ ಮೆಟಲು, ಆ್ಯನೋಡಲ್ಲಿ ಇಂಪ್ಯೂರ್ ಮೆಟಲ್ ಇರುತ್ತೆ. ಸಿ ಆ್ಯನೋಡಲ್ಲಿ ಇಂಪ್ಯೂರ್ ಮೆಟಲ್, ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ತೊಗೊಂಡಿರ್ತಾರೆ ಟ್ಯಾಂಕಲ್ಲಿ. ಅವಾಗ ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ಈ ಕ್ಯಾಥೋಡಿಂದ ಆ್ಯನೋಡಿಗೆ, ಆ್ಯನೋಡಲ್ಲಲ್ವ ಇಂಪ್ಯೂರ್ ಮೆಟಲ್ ಇರೋದು, ಆ್ಯನೋಡಲ್ಲಿ ಇಂಪ್ಯೂರ್ ಇರುತ್ತೆ ಇಂಪ್ಯೂರ್ ಮೆಟಲು, ಕ್ಯಾಥೋಡಲ್ಲಿ ಪ್ಯೂರ್ ಮೆಟಲ್ ಇರುತ್ತೆ. ಅವಾಗ ಏನಾಗುತ್ತೆ, ಈ ಸೊಲ್ಯೂಷನಲ್ಲಿ, ಮೋಲ್ಟನ್ ಸೊಲ್ಯೂಷನಲ್ಲಿ, ಸಾಲ್ಟ್ ಸೊಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಿಬಿಟ್ಟು ಇಲ್ಲಿರ್ತಕ್ಕಂಥ ಇಂಪ್ಯೂರ್ ಮೆಟಲ್ಲು ಎಲ್ಲ ಡಿಸಾಲ್ವ್ ಆಗಿಬಿಟ್ಟು ಪ್ಯೂರ್ ಮೆಟಲ್ಲು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ಡೆಪಾಸಿಟ್ ಆಗಿರೋದೆಲ್ಲ ಪ್ಯೂರ್ ಮೆಟಲ್. ಓಕೆ, ಅರ್ಥ ಆಯ್ತಾ? ಸಿ ಕ್ಯಾಥೋಡು, ಆ್ಯನೋಡು. ಅದೇ ರೀತಿ ಈ ಆ್ಯನೋಡಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ ಏನಿರುತ್ತೆ ಅದು ಇಲ್ಲಿ ಬಾಟಮಲ್ಲಿ, ಇದು ಟ್ಯಾಂಕ್ ಅಲ್ವಾ, ಇದು ಹೊರಗಡೆದು, ಈ ಇಂಪ್ಯೂರಿಟೀಸ್ ಇಲ್ಲಿ ಆ್ಯನೋಡ್ ಮಡ್ಡಾಗಿ ಕೆಳಗಡೆ ಡೆಪಾಸಿಟ್ ಆಗಿರುತ್ತೆ, ಆ ಟ್ಯಾಂಕ್ ಒಳಗೆ ಡೆಪಾಸಿಟ್ ಆಗಿರುತ್ತೆ. ಅದರಿಂದ ನಾವೇನು ಮಾಡ್ಬೋದು, ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಇದು ರಿಫೈನಿಂಗ್ ಆಫ್ ಮೆಟಲ್ಸ್ ಹೇಗೆ ಮಾಡ್ತಾರೆ ಅಂತ. ನೆಕ್ಸ್ಟ್ ಹಾಗಿದ್ರೆ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟಿಗೆ ಬರೋಣ, ದಟ್ ಈಸ್ ಅ ಕರೋಷನ್. ಕರೋಷನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೋಡಿದ್ದೀರಾ ಕರೋಷನ್ ಹೇಗಾಗುತ್ತೆ, ಎಲ್ಲಾಗುತ್ತೆ ಅನ್ನೋ ಸ್ವಲ್ಪ ಐಡಿಯಾ ಇದೆ. ಕರೋಷನ್ ಅಂದರೆ ಏನು? ಕರೋಷನ್ ಈಸ್ ದ ಡ್ಯಾಮೇಜ್ ಕಾಸ್ಡ್ ಟು ಮೆಟಲ್ಸ್ ಡ್ಯೂ ಟು ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್, ಮಾಯಿಶ್ಚರ್ ಆರ್ ಕಾರ್ಬನ್ ಡೈಆಕ್ಸೈಡ್. ಯಾವಾಗಾದರೂ ಮೆಟಲ್ಲು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಥವಾ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಆ ಮೆಟಲ್ಗೆ ಏನಾದರೂ ಹಾರ್ಮ್ ಆದರೆ, ಡ್ಯಾಮೇಜ್ ಆದರೆ, ಆ ಪ್ರೋಸೆಸ್ನ ನಾವು ಕರೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಕರೋಷನ್ ನೋಡೋದಾದರೆ ಏನೇನು ನೋಡಿದ್ದೀರಾ, ಐರನಿಗೆ ಕರೋಷನ್ ರಸ್ಟ್ ಹಿಡಿಯುತ್ತೆ, ಫಾರ್ಮೇಷನ್ ಆಫ್ ಅ ಬ್ರೌನ್ ಕೋಟಿಂಗ್ ಆನ್ ಅ ರಸ್ಟ್ ಓವರ್ ಐರನ್. ಹಾಗೆ ಕಾಪರ್ ಇರುತ್ತಲ್ವ, ಕಾಪರ್ ವೆಸಲ್ಸ್ ಏನಾದರೂ ಇದ್ದರೆ, ಅಥವಾ ದೇವ್ರ ಮನೇಲಿ ಯೂಸ್ ಮಾಡ್ತಕ್ಕಂಥ ಕಾಪರ್ದು ಈ ಏನೋ ಚಿಕ್ಕದು ನೀರು ತುಂಬಿಡೋದಾಗಿರ್ಬೋದು, ಅಥವಾ ಕಾಪರ್ದು ಬೌಲ್ ಯೂಸ್ ಮಾಡ್ತೀವಿ ಪೂಜೆಗೆ, ಅವಾಗೆಲ್ಲ ಏನಾಗಿರುತ್ತೆ, ಒಂದು 2-3 ದಿನ ಬಿಟ್ಟಾದಮೇಲೆ ಏನಾಗುತ್ತೆ, ಅದ್ರ ಮೇಲೆ ಒಂಥರ ಗ್ರೀನ್ ಕಲರ್ ಕೋಟಿಂಗ್ ಬರುತ್ತೆ, ಅದು ಕೂಡ ರಸ್ಟಿಂಗ್. ಅದು ಯಾಕೆ ಆಯಿತು? ಬಿಕಾಸ್ ಆಫ್ ಆಕ್ಸಿಜನ್ ಅಥವಾ ಮಾಯಿಶ್ಚರ್ ಕಂಟೆಂಟಿಂದ ಆಯಿತು. ಹಾಗೆ ಫಾರ್ಮೇಷನ್ ಆಫ್ ಎ ಬ್ಲ್ಯಾಕ್ ಕೋಟಿಂಗ್ ಆಫ್ ಅ ಸಿಲ್ವರ್ ಸಲ್ಫೈಡ್ ಓವರ್ ಎ ಸಿಲ್ವರ್. ಇವಾಗ ಸಿಲ್ವರ್ ಆರ್ನಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ನೀರಲ್ಲೆಲ್ಲ ಯೂಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಎತ್ತಿಟ್ಟಾಗ ಏನಾಗುತ್ತೆ, ಒಂಥರ ಬ್ಲ್ಯಾಕ್ ಕೋಟಿಂಗ್ ಬಂದುಬಿಟ್ಟಿರುತ್ತೆ. ನಾವು ಅಯ್ಯೋ ಬೆಳ್ಳಿ ಸುಡುತ್ತೆ ಅಂತ ಅನ್ಕೋತೀವಿ, ಅದು ಸುಡೋದಲ್ಲ, ಅದು ಕರೋಷನ್ ಆಗೋದು. ಏನಾಗಿರುತ್ತೆ, ಆ ಮೆಟಲ್ಗೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಬಿಕಾಸ್ ಆಫ್ ದಿಸ್ ಆಕ್ಸಿಜನ್, ಮಾಯಿಶ್ಚರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಅದನ್ನು ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಓಕೆ, ಸಿ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ABC ಒಂದು 3 ಕೊನಿಕಲ್ ಫ್ಲಾಸ್ ಬೀಕರ್ನ ಟೆಸ್ಟ್ ಟ್ಯೂಬ್ನ ತೊಗೊಂಡು ಅಲ್ಲಿ ಏನು ಮಾಡಿ ABC ಅಂತ ಲೇಬಲ್ ಮಾಡಿಬಿಡಿ. ಲೇಬಲ್ ಮಾಡಿ ಏನು ಮಾಡಿ, ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿ, ಅರ್ಧ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಈ ಐರನ್ ನೈಲ್ಸ್ಗಳನ್ನ ಇಡಿ, ಒಂದು 3-4 ನೈಲ್ಸ್ನ ಇಡಿ. ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿ, ಬಾಯ್ಲ್ಡ್ ಡಿಸ್ಟಿಲ್ ವಾಟರ್ನ ಹಾಕಿ ನೈಲ್ಗಳನ್ನ, ಐರನ್ ನೈಲ್ಗಳನ್ನ ಹಾಕಿ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಬಿಡಿ. ಓಕೆ, ಆಯಿಲ್ ಲೇಯರ್ನ ಹಾಕ್ಬಿಡಿ.
ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿ, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದನ್ನು ಡ್ರೈಯಿಂಗ್ ಏಜೆಂಟು, ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೆ ಇರೋ ಥರ ಡ್ರೈ ಆಗಿರಲಪ್ಪ ಅದು ಟೆಸ್ಟ್ ಟ್ಯೂಬು ಅಂಥೇಳಿ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ನ ಯೂಸ್ ಮಾಡ್ತೀವಿ. ಅದರೊಳಗೂ 3 ನೈಲ್ಗಳನ್ನ ಹಾಕ್ಬಿಡಿ. ಇವಾಗ ಇವನ್ 3 ಒಂದು ವಾರ ಹಾಗೆ ಬಿಟ್ಬಿಡಿ, ಏನು ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಿಡಿ. 3ಕ್ಕೂ ಲಿಡ್ ಕ್ಲೋಸ್ ಮಾಡಿಬಿಡಿ. ಇವಾಗ ನೋಡಿ ಯಾವ ಯಾವ ಮೊಳೆಗಳು ರಸ್ಟ್ ಹಿಡಿದಿರ್ತವೆ ಅಂತ. ಈ ಇದು ಟೆಸ್ಟ್ ಟ್ಯೂಬ್ ಎಲ್ಲಿರವ, ಬಿ ಎಲ್ಲಿರವ, ಸಿ ಎಲ್ಲಿರವ ಯಾವ ರಸ್ಟ್ ಹಿಡಿದಿರ್ತವೆ ಅಂತ ನೀವು ನೋಡಿದ್ರೆ, ಟೆಸ್ಟ್ ಟ್ಯೂಬ್ ಎಲ್ಲಿರವು ರಸ್ಟ್ ಹಿಡಿದಿರ್ತವೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಅರ್ಧ ಮಾತ್ರ ನೀರಿದೆ, ಮೇಲೆ ಆಕ್ಸಿಜನ್ ಲೇಯರ್ ಇರುತ್ತೆ, ಮಾಯಿಶ್ಚರ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲೆಲ್ಲ ಏರ್ ಇರೋದ್ರಿಂದ ಏನಾಗಿರುತ್ತೆ, ಮಾಯಿಶ್ಚರ್ ಕ್ರಿಯೇಟ್ ಆಗಿರುತ್ತೆ. ಈ ಮಾಯಿಶ್ಚರ್ ಕ್ರಿಯೇಟ್ ಆಗಿರೋದ್ರಿಂದ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು ಈ ನೇಲ್ಸ್ ಏನಾಗಿರುತ್ತೆ, ರಸ್ಟ್ ಹಿಡಿದಿರುತ್ತೆ. ಬಟ್ ಇಲ್ಲಿ ಟೆಸ್ಟ್ ಟ್ಯೂಬ್ ಬಿ ನೋಡೋದಾದರೆ ಮೇಲ್ಗಡೆ ಆಯಿಲ್ ಲೇಯರ್ ಇರುತ್ತೆ, ಕಂಪ್ಲೀಟಾಗಿ ನೀರಿರುತ್ತೆ. ನೋಡಿ ಇಲ್ಲಿ ತನಕನೂ ನೀರಿದೆ, ಮೇಲ್ಗಡೆ ಆಯಿಲ್ ಇರುತ್ತೆ. ಈ ಆಯಿಲ್ ಏನು ಮಾಡಲ್ಲ, ಏರ್ ಕೆಳಗೆ ಹೋಗದೆ ಇರೋ ಥರ ಪಾಸ್ ಮಾಡಲ್ಲ, ಅದು ಪ್ರಿವೆಂಟ್ ಮಾಡುತ್ತೆ. ಸೊ ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಇರ್ತಕ್ಕಂಥ ನೇಲ್ಸು ರಸ್ಟ್ ಹಿಡಿಯಲ್ಲ, ಹಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಅದೇ ಥರ ಥರ್ಡ್ ಟೆಸ್ಟ್ ಟ್ಯೂಬ್ ನೀವು ನೋಡೋದಾದರೆ ಡ್ರೈ ಇರುತ್ತೆ, ಜೊತೆಗೆ ನಾವು ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಬೇರೆ ಯೂಸ್ ಮಾಡಿರ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಮಾಯಿಶ್ಚರ್ ಇರಲ್ಲ, ಓನ್ಲಿ ಏರ್ ಇರುತ್ತೆ, ಡ್ರೈ ಏರ್ ಇರುತ್ತೆ, ಮಾಯಿಶ್ಚರ್ ಇರಲ್ಲ. ಸೊ ಆ ನೈಲ್ಸು ಕೂಡ ರಸ್ಟ್ ಹಿಡ್ದಿರೋದಿಲ್ಲ, ಹಾಗೇ ಇರುತ್ತೆ. ಸೊ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮಗೆ ಏನು ಗೊತ್ತಾಗುತ್ತೆ, ರಸ್ಟ್ ಆಗಬೇಕು, ರಸ್ಟಿಂಗ್ ಅಥವಾ ಕರೋಷನ್ ಆಗ್ತಾಯಿದೆ ಅಂತಂದರೆ ಮಾಯಿಶ್ಚರ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಮಾಯಿಶ್ಚರ್ ಇದ್ದಾಗ ಮಾತ್ರ ಏನಾಗುತ್ತೆ, ರಸ್ಟಿಂಗ್ ಅಥವಾ ಕರೋಷನ್ ಆಗ್ತಕ್ಕಂಥದ್ದು. ಓಕೆ, ಹಾಗಿದ್ರೆ ಈ ಕರೋಷನ್ನ ನಾವು ಹೇಗೆಲ್ಲ ಪ್ರಿವೆಂಟ್ ಮಾಡ್ಬೋದು? ಕರೋಷನ್ ಆಫ್ ಎ ಮೆಟಲ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಅಪ್ಲೈಯಿಂಗ್ ಎ ಆಯಿಲ್ ಆರ್ ಗ್ರೀಸ್. ಫಾರ್ ಎಕ್ಸಾಂಪಲ್, ಒಂದು ಲೇಯರ್, ಯಾವುದೋ ಒಂದು ಮೆಟಲ್ ಲೇಯರ್ ಇದೆ, ಐರನ್ದು ಯಾವುದೋ ಒಂದು ಮೆಟಲ್ ಲೇಯರ್ ಇದೆ ಅಂತಂದರೆ ಅದಕ್ಕೆ ನಾವು ಆಯಿಲ್ ಅಥವಾ ಗ್ರೀಸ್ ಅಪ್ಲೈ ಮಾಡಬೇಕು ಸರ್ಫೇಸಲ್ಲಿ. ಅವಾಗ ಏನಾಗಲ್ಲ, ಅದು ಆಯಿಲು ಪ್ರಿವೆಂಟ್ ಮಾಡುತ್ತೆ, ಮೆಟಲ್ಲು ಆಕ್ಸಿಜನ್ ಜೊತೆ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಅಥವಾ ಈ ಅಪ್ಲೈಯಿಂಗ್ ಪೇಂಟ್, ನಾವೇನು ಮಾಡಿಬಿಡ್ಬೇಕು, ಪೇಂಟ್ ಮಾಡಬೇಕು. ನೀವು ನೋಡಿರ್ತೀರ ಮನೆ ಮುಂದೆ ಗೇಟ್ಗಳಿಗೆಲ್ಲ ಪೇಂಟ್ ಮಾಡಿರ್ತಾರೆ, ಎಲ್ಲ ಈ ಬೀರು ಐಟಮ್ಗಳಿಗೆಲ್ಲ ಪೇಂಟ್ ಮಾಡಿರ್ತಾರೆ. ಒಂದು ಡೆಕೋರೇಟಿವ್ ಪರ್ಪಸ್ಸು ಹೌದು, ಚೆನ್ನಾಗಿ ಕಾಣಲಿ ಅಂತಲೂ ಹೌದು, ಜೊತೆಗೆ ಅದು ಕರೋಷನ್ ಆಗದೆ ಇರಲಿ, ರಸ್ಟ್ ಹಿಡಿದೇ ಇರಲಿ. ರಸ್ಟ್ ಹಿಡಿದ್ರೆ ಏನಾಗ್ಬಿಡುತ್ತೆ, ಹಾಳಾಗ್ತಾ ಬರುತ್ತೆ, ಅದ್ರ ಬಾಳಿಕೆ ಬರಲ್ಲ, ಹಿಡಿತಾ ಏನಾಗ್ಬಿಡುತ್ತೆ, ಸೌದೋಗ್ಬಿಡುತ್ತೆ ಮೆಟಲು. ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಬೈ ಗ್ಯಾಲ್ವನೈಸೇಷನ್ ಅಂತಂದರೆ ಕೋಟಿಂಗ್ ವಿತ್ ಅ ಜಿಂಕ್. ಈಗ ಒಂದು ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇದೆ, ಐರನ್ ಇದೆ, ಅದಕ್ಕೆ ಗ್ಯಾಲ್ವನೈಸೇಷನ್ ಮಾಡಿದ್ರೆ ಟಾಪ್ ಆಫ್ ದ ಲೇಯರಲ್ಲಿ ಒಂದು ಜಿಂಕ್ ಲೇಯರ್ ಮಾಡಿಬಿಡ್ತಾರೆ. ಜಿಂಕ್ ಲೇಯರ್ ಮಾಡಿದಾಗ ಏನಾಗುತ್ತೆ, ಜಿಂಕ್ ಅದು ಲೆಸ್ ರಿಯಾಕ್ಟಿವ್, ಅದು ರಿಯಾಕ್ಟ್ ಆಗೋದಿಲ್ಲ, ಆಕ್ಸಿಜನ್ನು ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗಲ್ಲ. ಆವಾಗ ಒಳಗಿರ್ತಕ್ಕಂಥ ಮೆಟಲ್ ಏನಾಗಿರುತ್ತೆ, ಪ್ರೊಟೆಕ್ಟ್ ಆಗುತ್ತೆ, ಸೊ ಅದು ಕರೋಡ್ ಆಗಲ್ಲ. ಸೊ ಈ ಗ್ಯಾಲ್ವನೈಸೇಷನ್ ಪ್ರೋಸೆಸ್ನ ಮಾಡ್ಬೋದು. ಅಥವಾ ಬೈ ಟೈನಿಂಗ್, ಕೋಟಿಂಗ್ ವಿತ್ ಅ ಟಿನ್ನು ಕೂಡ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಟಿನ್ನಿಂಗ್ ಪ್ರೋಸೆಸ್ಸಿಂದ ನಾವೇನು ಮಾಡ್ಬೋದು, ಮೆಟಲ್ ಮೇಲೆ ಕೋಟಿಂಗ್ ಮಾಡ್ಬೋದು. ಅದೇ ರೀತಿ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋ ಟೆಕ್ನಾಲಜಿ ತುಂಬ ಯೂಸ್ ಮಾಡ್ತಾ ಇದ್ದಾರೆ ನಾವು ಡೇಸ್. ಕೋಟಿಂಗ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ ವಿತ್ ಲೈಕ್ ಕ್ರೋಮಿಯಂ. ಈ ಕ್ರೋಮಿಯಂ ಅನ್ನೋದು ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಈ ಕ್ರೋಮಿಯಂನ ಲೇಯರ್ನ ಮೆಟಲ್ ಮೇಲೆ ಏನು ಮಾಡಿಬಿಡ್ತಾರೆ, ಕೋಟ್ ಮಾಡಿಬಿಡ್ತಾರೆ. ಅವಾಗ ಏನಾಗಲ್ಲ, ಅದು ಕರೋಷನ್ ಆಗಲ್ಲ, ಮೆಟಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಥವಾ ಇನ್ನೊಂದು ಸ್ಟೆಪ್ ಮಾಡ್ಬೋದು, ದಟ್ ಈಸ್ ಅಲಾಯಿಂಗ್. ನವೆಡೇಸ್ ಈ ಅಲಾಯಿಂಗೇ ರನ್ನಿಂಗಲ್ಲಿರೋದು. ಮೇಕಿಂಗ್ ಎ ಅಲಾಯ್ ಮಾಡ್ತಾರೆ. ಏನು ಮಾಡ್ತಾರೆ, ಮಿಕ್ಸಿಂಗ್ ಅಪ್ ಆಫ್ ಮೆಟಲ್ಸ್. ಏನು ಮಾಡ್ತಾರೆ, ಮೆಟಲ್ಸ್ನ ಮಿಕ್ಸಪ್ ಮಾಡಿಬಿಟ್ಟು ಬೇರೆ ಒಂದು ಹೊಸ ಮೆಟಲ್ ಬರೋ ಥರ ಮಾಡಿಬಿಡ್ತಾರೆ. ಅವಾಗೇನಾಗಲ್ಲ, ರಸ್ಟ್ ಹಿಡಿಯಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಅಡುಗೆ ಮನೆಯಲ್ಲೆಲ್ಲ ಈ ಅಲ್ಯೂಮಿನಿಯಂ ಪಾತ್ರೆಗಳು ರಸ್ಟ್ ಹಿಡಿಯಲ್ಲ, ಸ್ಟೀಲು ರಸ್ಟ್ ಹಿಡಿಯಲ್ಲ. ಅದರಲ್ಲಿ ಏನಿರುತ್ತೆ, ಐರನ್ ಇರುತ್ತೆ, ಐರನ್ನಿಂದ ಆಗಿರುತ್ತೆ ಅಂತ ಅನ್ಕೋತೀವಿ, ಸ್ಟೀಲ್ ಅಂತ ಕರಿತೀವಿ. ಸ್ಟೀಲೇ ಅಲಾಯ್ ಆ್ಯಕ್ಚುಲಿ, ಹೌದಲ್ವಾ, ಅದು ರಸ್ಟ್ ಹಿಡಿಯಲ್ಲ, ಹೌದಲ್ವಾ. ಅದಕ್ಕೆ ಈ ಅಲಾಯ್ ಮೆಥಡೇ ನವೆಡೇಸ್ ಯೂಸ್ ಮಾಡ್ತಾ ಇರೋದು. ಸೊ ಪ್ರಿವೆನ್ಷನ್ ಆಫ್ ಕರೋಷನ್ ಅಂತ ಕೇಳ್ಬೋದು ನಿಮಗೆ 2 ಮಾರ್ಕ್ಸಿಗೆ. ಇದರಲ್ಲಿ 6 ಪಾಯಿಂಟ್ಸಲ್ಲಿ ನೀವು ಮಿನಿಮಮ್ 5 ಬರೆದ್ರೆ 2 ಮಾರ್ಕ್ಸಿಗೆ ಆರಾಮ್ 2 ಮಾರ್ಕ್ಸ್ ತೊಗೋಬೋದು. ಆ್ಯಂಡ್ ಈಸಿ ಮೆಥಡ್ಸ್ ಇದೆ, ಈಸಿಯಾಗಿ ನೆನ್ಪಿಡ್ಕೋಬೋದು ನೀವು. ಹಾಗಿದ್ರೆ ನೆಕ್ಸ್ಟ್ ಬರೋದೇ ಅಲಾಯ್. ಹಾಗಿದ್ರೆ ಅಲಾಯ್ ಅಂತ ಅಂದ್ರೇನು? ಅಲಾಯ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಎ ಮೆಟಲ್ ವಿತ್ ಅದರ್ ಮೆಟಲ್ ಆರ್ ನಾನ್ ಮೆಟಲ್. ಯಾವುದೋ ಒಂದು ಮೆಟಲ್ ಇದೆ, ಅದಕ್ಕೆ ಇನ್ನೊಂದು ಮೆಟಲ್ ಅಥವಾ ನಾನ್ ಮೆಟಲ್ನ ಎರಡನ್ನೂ ಮಿಕ್ಸ್ಚರ್ ಮಾಡಿಬಿಟ್ರೆ ನಮಗೆ ಬರ್ತಕ್ಕಂಥದ್ದೇ ಅಲಾಯ್. 1 ಮಾರ್ಕ್ಸಿಗೆ ಡೆಫಿನೇಷನ್ ಕೇಳ್ಬೋದು. ವಾಟ್ ಈಸ್ ಡಿಫೈನ್ ಅಲಾಯ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅಲಾಯ್ ಅಂತ. ಎನ್ ಅಲಾಯ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಎ ಮೆಟಲ್ ವಿತ್ ಅದರ್ ಮೆಟಲ್ ಆರ್ ನಾನ್ ಮೆಟಲ್. ಫಾರ್ ಎಕ್ಸಾಂಪಲ್ ಸ್ಟೀಲ್, ನಾನು ಹೇಳಿದೆ ಸ್ಟೀಲಲ್ಲಿ ಏನಿರುತ್ತೆ, ಹಾಗಿದ್ರೆ ಐರನ್ ಇರುತ್ತೆ ಮತ್ತು ಕಾರ್ಬನ್ ಇರುತ್ತೆ. ಓಕೆ, ಐರನ್ ಇದ್ದರೂ ಅದು ಯಾಕೆ ರಸ್ಟ್ ಹಿಡಿಯಲ್ಲ, ಕಾರ್ಬನ್ ಇದೆಯಲ್ಲ,
ಅವೆರಡು ಮಿಕ್ಸಪ್ ಆಗಿಬಿಟ್ಟಿದೆ, ಅಲಾಯ್ ಫಾರ್ಮಿಂಗ್ ಮಾಡಿಬಿಟ್ಟಿದ್ದಾರಲ್ಲ ಆಲ್ರೆಡಿ, ಅದಕ್ಕೆ ಅದು ಏನಾಗಲ್ಲ, ರಸ್ಟ್ ಆಗಲ್ಲ. ಸ್ಟೇನ್ಲೆಸ್ ಸ್ಟೀಲು ಅಲಾಯ್, ಅದರಲ್ಲಿ ಯಾವ್ಯಾವ ಕಾಂಪೌಂಡ್ಸ್ ಇರುತ್ತೆ, ಮೆಟಲ್ ಮತ್ತು ನಾನ್ ಮೆಟಲ್ ಯಾವ್ದ್ಯಾವ್ದು ಇರುತ್ತೆ ಅಂತಂದರೆ ಐರನ್, ಕಾರ್ಬನ್, ಕೋಬಾಲ್ಟ್, ನಿಕ್ಕಲ್ ಇವೆಲ್ಲವೂ ಸಹ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲಲ್ಲಿ. ಹಾಗೆ ಬ್ರಾಸಲ್ಲಿ ಏನಿರುತ್ತೆ, ಕಾಪರ್ ಮತ್ತು ಜಿಂಕ್ ಇರುತ್ತೆ. ಬ್ರಾನ್ಸಲ್ಲಿ ಕಾಪರ್ ಮತ್ತು ಟಿನ್ ಇರುತ್ತೆ. ಸಾಲ್ಟ್ ಅಂದರೆ ಈ ಸಾಲ್ಡ್ರ್ ಹಿಡಿಯೋದು, ಸಾಲ್ಡ್ರು ಎಲ್ಲ ನೋಡಿದ್ದೀರ ನೀವು ವೆಲ್ಡಿಂಗ್ ಮಿಷಿನ್ಸಲ್ಲಿ, ಎಲೆಕ್ಟ್ರಿಕಲ್ ವೈರಲ್ಲಿ ಈ ಸಾಲ್ಡ್ರ್ಗಳನ್ನ ನೋಡಿರ್ತೀರ. ಆ ಸಾಲ್ಡ್ರಲ್ಲಿ ಏನಿರುತ್ತೆ ಅಂತಂದರೆ ಲೆಡ್ ಮತ್ತು ಟಿನ್ ಇರುತ್ತೆ. ಲೆಡ್ ಮತ್ತು ಟಿನ್ನು ಎರಡು ಹೋಮೋಜಿನಿಯಸ್ ಮಿಕ್ಸ್ಚರ್ ಮಾಡಿಬಿಟ್ಟು ಅಲಾಯ್ ಥರ ಮಾಡಿ ಸಾಲ್ಡ್ರಾಗಿ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ ವೈರ್ಸ್. ವೆಲ್ಡಿಂಗ್ ಪ್ರೊಸೆಸ್ಸಲ್ಲಿ ಮಾಡುವಾಗ ಈ ಸಾಲ್ಡ್ರನ್ನ ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟು, ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಏನಂತಂದರೆ, ಇಫ್ ಒನ್ ಆಫ್ ದ ಮೆಟಲ್ ಇನ್ ಆ್ಯನ್ ಅಲಾಯ್ ಈಸ್ ಮರ್ಕ್ಯುರಿ ಆಗಿದ್ದರೆ, ಈಗ ಅಲಾಯಲ್ಲಿ ಹೇಳಿದೆ ಎರಡು ಇರುತ್ತೆ ಅಂತ. ಅಲಾಯ್ ಅಂತಂದರೆ ಒಂದು ಮೆಟಲ್ ಅಥವಾ ಒಂದು ನಾನ್ ಮೆಟಲ್ ಇರುತ್ತೆ ಅಂತ ಹೇಳಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಮರ್ಕ್ಯುರಿ ಇದ್ದರೆ ಅದನ್ನು ನಾವು ಅಮಲ್ಗಮ್ ಅಂತ ಕರಿತೀವಿ. ಏನು, ಅಲಾಯಲ್ಲಿ ಯಾವುದಾದ್ರೂ ಒಂದು ಮೆಟಲ್ಲು ಮರ್ಕ್ಯುರಿ ಆಗಿದ್ದರೆ ಅದನ್ನು ನಾವು ಅಮಲ್ಗಮ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್ ವರ್ಡು. ಈವನ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ನಿಮಗೆ ಕೇಳ್ಬೋದು. 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲೂ ನಿಮಗೆ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಇಷ್ಟೇ ಫ್ರೆಂಡ್ಸ್, ಈ ಟಾಪಿಕ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಅಸ್.